ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿ ವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವುದಕ್ಕೂ ಮೊದಲು ವೀಕ್ಷಕರೇ, ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವಿವರವನ್ನ ಮತ್ತೊಮ್ಮೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಪ್ರೋಮೋವನ್ನು ಕೂಡ ನೋಡಿದ್ದೀರಾ. ಅದು ನಾಳಿನ ಕಾರ್ಯಕ್ರಮದ ಪ್ರೋಮೋ. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಕಲ್ಕೆರೆ ಗ್ರಾಮದಲ್ಲಿ ನಾಗಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದಾಗಿ ನಡೆದಿತ್ತು. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಕರ್ಷಣೀಯವಾದಂತಹ ಒಂದು ಸಂಗತಿ ಅಂತ ಅಂದ್ರೆ ಸಾಲಿಗ್ರಾಮ ಶಿಲೆಯನ್ನ ಕೂಡ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿತ್ತು. ಜೊತೆಗೆ ಈ ಸಾಲಿಗ್ರಾಮ ಶಿಲೆಯನ್ನ ಪಶುಪತಿನಾಥನ ಕ್ಷೇತ್ರವಾದಂತಹ ನೇಪಾಳದಿಂದ ತಂದದ್ದು ಅತ್ಯಂತ ವಿಶೇಷವಾದಂತಹ ವಿಚಾರ. ಈ ಸಾಲಿಗ್ರಾಮ ಶಿಲೆಯನ್ನ ತರುವುದಕ್ಕೆ ಅಂತಲೇ ಗುರೂಜಿಯವರು ನೇಪಾಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅಲ್ಲಿ ಗುರೂಜಿಯವರು ಭಾಗಿಯಾಗಿದ್ರು. ಇವೆಲ್ಲದರ ಕುರಿತಾದಂತಹ ಸಮಗ್ರ ಮಾಹಿತಿ ದೃಶ್ಯವನ್ನ ನಾಳಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ. ತಪ್ಪದೇ ಆ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತ ಸಮಯ. ವೀಕ್ಷಕರೇ, ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಆನಂದ್ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ವೀಕ್ಷಕರೇ ನಮಸ್ತೆ ಗುರೂಜಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಕೋರಿದ್ದಾಯ್ತು. ಬನ್ನಿ ಈಗ ಇದರಿಂದ ವಿಶೇಷತೆಯನ್ನ ತಿಳಿದುಕೊಂಡು ಬರೋಣ. ಗುರುಜಿ, ಶುಭ ಶುಕ್ರವಾರ. ಇವತ್ತು ನಮ್ಮ ವೀಕ್ಷಕರಿಗೆ ಏನು ವಿಶೇಷವಾದಂತಹ ಮಾಹಿತಿನ ಕೊಡ್ತಾ ಇದ್ದೀರಾ ಅಂತ? ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸಲಿ, ಸಮಸ್ಯೆಗಳಂತಕ್ಕಂಥ ಸೆರಮಾಲೆಯನ್ನು ದೂರ ಮಾಡಿಕೊಂಡು ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಹಿತ ಒಂದು ಯಶಸ್ಸನ್ನು ಮತ್ತು ಸಾಧ್ಯವಾದಷ್ಟು ಕುಟುಂಬದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಅನ್ಯೋನ್ಯತೆಯನ್ನು, ಆ ಪ್ರೀತಿ ವಿಶ್ವಾಸವನ್ನು ಇರ್ತಕ್ಕಂತಹ ಪ್ರತಿಯೊಬ್ಬರಲ್ಲೂ ಸಹಿತ ಆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ವಿಶೇಷತೆ, ಆ ವಿಶೇಷವಾದಂತಹ ಗುಣ ಎಲ್ಲರಿಗೂ ಸಿಗಲಿ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತ ತಾಯಿನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನಿ. ಸರ್ವಮಂಗಳ ಮಾಂಗಲ್ಯಾದಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶ್ರೀಂ ಜಾತವೇದಸೇ ಸರ್ವಾಂ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರಿಷದತ ದುರ್ಗಾಣಿ ವಿಶ್ವಾರಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೀಂ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಿಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿನ ಪ್ರಾರ್ಥನೆ ಮಾಡ್ತಾ ಶುಭ ಶುಕ್ರವಾರದ ಮುಂಜಾನೆ ಎಲ್ಲರೂ ಸಹಿತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ದೇವಿಯ ಮುಂದೆ ವಾರದಲ್ಲಿ ಇರ್ತಕ್ಕಂತಹ ಎಲ್ಲ ದಿನಗಳಿಗಿನ್ನಾನು ಶುಕ್ರವಾರ ಅಂದಾಗ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬರ ಮನೆ ಹೆಣ್ಣುಮಕ್ಕಳು ಸಹಿತ ಇವತ್ತು ಸ್ವಲ್ಪ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ ದೇವತಾರಾಧನೆ ಮಾಡತಕ್ಕಂಥ ವಿಶೇಷವಾದಂಥ ದಿನ. ಹಾಗೆ ಯಾವುದೇ ಪೂಜಾ ಕೈಂಕರ್ಯಗಳನ್ನಾದರೂ ಶುಕ್ರವಾರ ದಿವಸ ಬಂದಾಗ ಅದಕ್ಕೆ ಮತ್ತಷ್ಟು ಮಹತ್ತನ್ನ ಸಿಗತ್ತೆ. ಇವತ್ತು ಅರ್ಚನೆ, ಸಂಕಲ್ಪ, ಪೂಜೆ ಮತ್ತು ಮಾಡ್ತಕ್ಕಂತಹ ಅನುಷ್ಠಾನಗಳು ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರುತ್ತೆ. ನಿನ್ನೆ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ನಾವೇನೆಲ್ಲ ಮಾಡಬೇಕು, ನಮ್ಮ ತಪ್ಪೇನು ಅಥವಾ ಮಕ್ಕಳಲ್ಲಿರ್ತಕ್ಕಂತಹ ತಪ್ಪೇನು, ಅವರ ವಿದ್ಯಾಭ್ಯಾಸಕ್ಕೆ ಯಾವುದಕ್ಕಾಗಿ ಅಡಚಣೆಗಳಾಗ್ತಾ ಇದೆ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ನಾವು ಮಾಡಬೇಕಾದಂತಹ ಪೋಷಕರ ಕರ್ತವ್ಯವೇನು, ಹಾಗೆ ವಿದ್ಯಾರ್ಥಿಗಳ ಜೀವನ, ಆ ಸುಂದರವಾದಂತಹ ಜೀವನಕ್ಕೆ ಬಂದು ಒದಗ್ತಾ ಇರತಕ್ಕಂತಹ ಮುಳ್ಳುಗಳು ಯಾವುದು, ಇವೆಲ್ಲದರ ಬಗ್ಗೆನೂ ಪ್ರಸ್ತಾವನೆ ಮಾಡ್ತಾ ಇದ್ವಿ ನಾವು. ಯಾಕೆಂದರೆ ವಿದ್ಯಾರ್ಥಿಗಳ ಜೀವನ ಅಂತಕ್ಕಂಥದ್ದು
ಸುಂದರವಾದಂತಹ ಭದ್ರ ಬುನಾದಿ ಆಗಬೇಕು. ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಜ್ಞಾನವಂತರಾಗಿ ಸಂಸ್ಕಾರವಂತ ವಿದ್ಯಾರ್ಥಿಗಳಾಗಿರಬೇಕು. ಅದಕ್ಕೋಸ್ಕರ ನಾವು ಮಕ್ಕಳಲ್ಲಿರಬೇಕಾದಂಥ ರೀತಿ, ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವರ ವಿದ್ಯಾಭ್ಯಾಸವಾಗಲಿ, ಅವರ ಜ್ಞಾನಚಕ್ಷುವನ್ನು ತೆರೆಸ್ತಕ್ಕಂಥ ರೀತಿ ನೀತಿಗಳಾಗಲಿ, ಇದೆಲ್ಲದರ ಬಗ್ಗೆ ನಾವು ಚಿಂತಿಸಬೇಕು. ಬರೀ ಒಂದೇ ಭಾಗವಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಬರೀ ಮಕ್ಕಳನ್ನು ಓದು 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 ಅಂತಕ್ಕಂಥ ಆ ಓದು ಅಂತಕ್ಕಂಥ ಒಂದು ಪದ ಬಿಟ್ಟರೆ, ಊಟ ಮಾಡಿದ್ಯಾ, ಟಿಫನ್ ಮಾಡ್ದ, ಅಥವಾ ನೀನು ಇವತ್ತೇನು ಹೇಳ್ಕೊಟ್ಟಿದ್ದಾರೆ, ಪಾಠ ಏನಾಗಿದೆ, ಯಾವ ಪಾಠ ಹೇಳ್ಕೊಟ್ರು, ಯಾವ ಟೀಚರ್ ಪಾಠ ಮಾಡಿದ್ದಾರೆ, ಕೆಲವು ವಿಚಾರಗಳನ್ನು ಮನೇಲಿರ್ತಕ್ಕಂಥ ಹಿರಿಯರು ಪಕ್ಕದಲ್ಲಿ ಕೂಡಿಸ್ಕೊಂಡು ಮಕ್ಕಳನ್ನು ಸಾಧ್ಯವಾದಷ್ಟು ಈ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ರೆ, ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಟೀಚರ್ ಹೆಸರು ಕೇಳಿದ್ರೆ ಇಂಥ ಟೀಚರ್ ಇಂಥದ್ದೇ ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ ಮಕ್ಕಳ ತಲೆಯಲ್ಲಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಕೆಲವು ಕೇಳುವಂತಹ ವಿಧಾನ ಇದೆಯಲ್ಲ, ಇದು ಬಹಳ ವಿಶೇಷ. ಕೆಲವೊಬ್ಬರು ಮನೆಗಳಲ್ಲಿ ಪೋಷಕರು ಮಕ್ಕಳನ್ನು ಸದಾಕಾಲ ತಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಬಹಳಷ್ಟು ಗತ್ತಲ್ಲಿ ಮಾತಾಡ್ತಾ ಇರ್ತೀರಿ. ಅದು ತುಂಬ ತಪ್ಪದು. ಜೊತೆಗೆ ನಮ್ಮ ಮನೆ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಮತ್ತೊಂದರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ನಾವು ಚಿಂತನೆ ಮಾಡಿ ಮಾತಾಡ್ತಾ ಇರ್ತೀವಿ. ಅದು ಇನ್ನೂ ದೊಡ್ಡ ಮಹಾಪರಾಧ. ಇನ್ನೂ ಸಾಕಷ್ಟು ವಿಚಾರಗಳಿದೆ. ಇವತ್ತು ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೋಸ್ಕರನೇ. ಯಾಕೆಂದರೆ ನಿನ್ನೆ ಸಂಚಿಕೆಯಲ್ಲೇ ವಿದ್ಯಾರ್ಥಿಗಳ ಬಗ್ಗೆ ಒಂದಿಷ್ಟು ಮಾತುಕತೆ ಶುರು ಮಾಡಿದ್ದೀವಿ. ಯಾಕೆಂದರೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರು, ಬಡ ಕುಟುಂಬದಲ್ಲಿರ್ತಕ್ಕಂತಹ ರೈತರ ಕುಟುಂಬದಲ್ಲಿ ಇವತ್ತಿನ ದಿವಸ ಆ ಮಕ್ಕಳು ತೆಗೆದುಕೊಂಡಿರ್ತಕ್ಕಂಥ SLC ಮಾರ್ಕ್ಸ್ ನೋಡಿದ್ರೆ, ಸಿಟಿ ಒಳಗಡೆ ಬೇಕಾದಷ್ಟು ಸವಲತ್ತುಗಳನ್ನ ಇಟ್ಕೊಂಡು ಬೇಕಾದಂತಹ ರೀತಿಯಲ್ಲಿ ಶೋಕಿ ಮಾಡ್ತಾ ಬೇಕಾದಷ್ಟು ಎಲ್ಲ ಥರದಲ್ಲೂ ಸಹಿತ ಸವಲತ್ತುಗಳಿರ್ತಕ್ಕಂಥ ಮಕ್ಕಳು ತೆಗೆದುಕೊಂಡಿರೋ ಮಾರ್ಕ್ಸ್ ನೋಡಿದ್ರೆ ನಿಜಕ್ಕೂ ಅವಮಾನ ಆಗುತ್ತೆ. ಆದರೆ ಒಂದು ರೈತರ ಕುಟುಂಬದಲ್ಲಿ ಹುಟ್ಟಿ ಬಡ ಪ್ರದೇಶವಾಗಿದ್ದು, ಆ ಹೊತ್ತಿನ ಅನ್ನಕ್ಕೂ ಸಹಿತ ಕಷ್ಟವಿದ್ದು, ರಾತ್ರಿಯಂದಿರ ಹಗಲಂದಿರ ಕಷ್ಟ ಬೀಳ್ತಕ್ಕಂಥ ಅವ್ರ ಕುಟುಂಬದಲ್ಲಿ ಮಕ್ಕಳು ತಮ್ಮದೇ ಆದಂಥ ಸಮಯ ತಂದೆ ತಾಯಿ ಸಹಾಯ ಮಾಡಿಕೊಂಡು ತನ್ನ ಸಮಯವನ್ನು ಓದಿನ ಕಡೆ ನಿಲ್ಲಿಸ್ಕೊಂಡು ಅಲ್ಲಿ ಓದಿ ಗೆದ್ದಿರ್ತಕ್ಕಂತಹ ವಿದ್ಯಾರ್ಥಿಗಳಿದ್ದಾರಲ್ಲ, ಅವರ ಜೀವನ ಬಹಳಷ್ಟು ವಿಶೇಷವಾಗಿರುತ್ತೆ. ಅವ್ರನ್ನ ನೋಡಿ ನಾವು ಅವ್ರನ್ನ ಆದರ್ಶವಾಗಿಟ್ಕೊಂಡು ನಾವು ಆ ರೀತಿ ಇರಬೇಕು. ಆಗಲೇ ಜೀವನ ಉದ್ಧಾರ ಆಗುವಂಥದ್ದು. ಇನ್ನೂ ಸಾಕಷ್ಟು ವಿಚಾರಗಳಿದೆ, ಮುಂದೆ ಮಾತಾಡ್ತಾ ಹೋಗೋಣ. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಗುರುಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ ವಿದ್ಯಾರ್ಥಿಗಳ ಕುರಿತಾಗಿ. ಹೌದಮ್ಮ, ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತು ಏನಂದರೆ, ಸಾಧ್ಯವಾದಷ್ಟು ಇನ್ನು ಶಾಲೆ ಪ್ರಾರಂಭ ಆಗುವಂಥ ಕಾಲ, ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಕ್ಕಂತಹ ಈ ಕಾಲಕ್ಕೆ ಪ್ರಥಮದಲ್ಲಿ ನೀವು ಯಾವ ರೀತಿ ನಿಮ್ಮ ಮನಸ್ಥಿತಿಯನ್ನು ನೀವು ಮೈಂಡ್ಸೆಟ್ ಮಾಡಿ ಇಟ್ಕೊಂಡಿರ್ತೀರೋ ಅದೇ ಪ್ರಕಾರವಾಗಿ ನಿಮ್ಮ ಜೀವನನೂ ಸಹಿತ ಇರುತ್ತೆ. ನೀವಾಗ ನಿಮ್ಮ ಅಭ್ಯಾಸ ಕ್ರಮದಲ್ಲಿ ಎಲ್ಲೂ ಸಹಿತ ನೀವು ಕಾಂಪ್ರೂವ್ ಆಗಬಾರ್ದು. ನೀವು ಅಂದುಕೊಂಡಿದ್ದು ಒಂದೇ, ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮಹದಾಸೆಯಿಂದ ಹೊರಡಬೇಕು. ಯಾರಿಗಾದರೂ ಸಹಿತ ಹೊಸ ಬುಕ್ಸು, ಹೊಸದಾಗಿರ್ತಕ್ಕಂಥ ಕ್ಲಾಸು, ಹೊಸ ಫ್ರೆಂಡ್ಸು ಮತ್ತು ನಮಗೆ ಹೇಳ್ಕೊಡ್ತಕ್ಕಂಥ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳು ಹೊಸಬರಾಗಿದ್ದಾಗ ಒಂದಿಷ್ಟು ಹೊಸತನವಾಗಿ ನಿಮ್ಮ ತಲೆಯಲ್ಲಿರುತ್ತೆ. ಬಟ್ ಆ ಹೊಸತನವನ್ನೇ ತಲೆಯಲ್ಲಿಟ್ಕೊಂಡು ಎಲ್ಲ ಹೊಸದಾಗಿದೆ, ಇದನ್ನು ಹೊಸದಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂಥೇಳಿ ಅದರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಆಸಕ್ತಿಪೂರ್ವಕವಾಗಿದ್ದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಶಾಲೆ ಕಾಲೇಜುಗಳಲ್ಲಿ ನಾವು ಹೊರಟಾಗ ಎಲ್ಲ ಹಳೇದೇ ಥರ ಇದೆಯಲ್ಲ ಅಂತ ಹೇಳಿ ಹಳೆದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಹೆಚ್ಚಿನಾಗಿ ಯಾರೊಬ್ಬರಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಹೆಜ್ಜೆ ಹಿಂದೆ ಇದ್ದು ವಿದ್ಯೆ ಅಂಟ್ತಾ ಇಲ್ಲ ಅಂತ ಹೇಳಿ ಒಂದು ಮಾತನ್ನು ಸಾಕಷ್ಟು ಜನ ಕೂಗಿ ಹೇಳ್ತಾರೆ. ವಿದ್ಯೆ ಅಂಟ್ತಿಲ್ಲ, ನಾನು ರಾತ್ರಿ ಎಲ್ಲ ಓದ್ತೀನಿ, ಹಗಲು ಓದ್ತೀನಿ, ಅಥವಾ ಶಾಲೆಯಲ್ಲಿ ಕರೆಕ್ಟಾಗಿರ್ತೀನಿ, ಗುರುಗಳು ಹೇಳ್ಕೊಡ್ತಕ್ಕಂಥದ್ದು ಎಲ್ಲವನ್ನೂ ಕೇಳ್ತೀನಿ, ಆದರೂ ನನಗೆ ಮರುವಂತಕ್ಕಂಥದ್ದಿದೆ. ಆ ಮರಿತಕ್ಕಂಥದ್ರಿಂದ ನನಗೇನು ಪಾಠ ಅರ್ಥ ಆಗ್ತಿಲ್ಲ, ಅಥವಾ ಏನು ಹೇಳಿದ್ರು ಸಹಿತ ನನ್ನ ತಲೆಯಲ್ಲಿ ಇರೋದಿಲ್ಲ. ಈ ಥರ ಕಂಪ್ಲೇಂಟು ಸಾಕಷ್ಟು ಜನ ಮಕ್ಕಳಲ್ಲಿದೆ. ಇದನ್ನು ಪೋಷಕರ ಹತ್ರನೂ ಬಂದು ಹಂಚ್ಕೊಳ್ತಾರೆ, ಹೇಳ್ತಾರೆ ತಂದೆ ತಾಯಿ ಹತ್ರ, ನನಗೆ ಪಾಠ ಅರ್ಥ ಆಗ್ತಿಲ್ಲ ಅಂತನೋ, ಅಥವಾ ನನಗೇನು ಜ್ಞಾಪಕ ಇರೋದಿಲ್ಲ, ನಾನು ಎಷ್ಟು ಓದೋದಕ್ಕೆ ಹೋದ್ರೂ ನನಗೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡು ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಈ ಪ್ರಕಾರ ಸಾಕಷ್ಟು ಕಂಪ್ಲೇಂಟ್ ಇದೆ. ಅಂತಹ ಸಮಯದಲ್ಲಿ ನೀವು ತೆಗೆದುಕೊಳ್ಬೇಕಾದಂತಹ ತೀರ್ಮಾನ, ಸಾಮಾನ್ಯಕ್ಕೆ ಬುಕ್ಸ್ ಹಿಡಿದ್ರೆ ತಕ್ಷಣ ಕೆಲವ್ರಿಗೆ ಇನ್ನೂ ಬುಕ್ ಮುಟ್ಟಕ್ಕಿಲ್ಲ,
ಎರಡು ಲೈನ್ ಓದಿದ ತಕ್ಷಣ ಹಿಂದೆಲೆ ನಿದ್ದೆ, ಬುಕ್ಸ್ ಪಕ್ಕದಲ್ಲಿಡ್ತೀರಿ, ತೂಕಡಿಸ್ಬಿಡ್ತೀರಿ. ಇಂತಹವರು ಅನ್ನ ಆಹಾರಗಳಿಂದ ಹಿಡಿದು ನೀವು ತೆಗೆದುಕೊಳ್ತಕ್ಕಂಥ ಪದಾರ್ಥಗಳು ಅಲ್ಲಿವರೆಗೂ ಎಲ್ಲವನ್ನೂ ಸಹಿತ ಚಿಂತನೆ ಮಾಡಬೇಕು. ನಿಮ್ಮ ಆಹಾರ ಪದ್ಧತಿಗಳನ್ನು ಸ್ವಲ್ಪ ಬದಲಾಯಿಸ್ಕೊಳ್ಬೇಕು. ಆಹಾರ ಪದ್ಧತಿ ಬದಲಾಯಿಸ್ಕೊಳ್ಳಿ, ಸಾಧ್ಯವಾದಷ್ಟು ಆರೋಗ್ಯಕರವಾದಂಥ ಆಹಾರವನ್ನು ತೆಗೆದುಕೊಳ್ಳಿ. ಇನ್ನೂ ಒಂದು ತುತ್ತು ಹಸಿವು ಇರುವಾಗಲೇ ಊಟದಿಂದ ಎದ್ದೇಳಬೇಕು. ನಾವು ಬಲವಂತಕ್ಕೆ ತಿನ್ನಬಾರ್ದು. ಮನೇಲಿರ್ತಕ್ಕಂಥವ್ರು ಅಷ್ಟೇ ಬಲವಂತವಾಗಿ ತಟ್ಟೆಗೆ ತೋಡಬಾರ್ದು. ಕೆಲವ್ರ ಮನೆಗೆ ಊಟ ಬಡಿಸುವಾಗ ಒಂದು ಲಿಮಿಟ್ ಇರೋದಿಲ್ಲ. ಮಕ್ಕಳು ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿ ಬೆಳೀಲಿ ಅಂತ ಹೇಳಿ, ಅಥವಾ ಮಕ್ಕಳಿಗೆ ತಮ್ಮ ಮಕ್ಕಳು ಬೇರೆ ಮಕ್ಕಳಿಗಿನ್ನ ನನ್ನ ಮಕ್ಕಳು ಚೆನ್ನಾಗಿ ಕಾಣಲಿ ಅಂತಲೂ ಸಹಿತ ಶಕ್ತಿಯುತವಾಗಿರಲಿ ಅಂತೇಳಿ ಅಧಿಕವಾದಂತಹ ರೀತಿ ಊಟ ಬಡಿಸೋದು, ಬಲವಂತವಾಗಿ ಅವ್ರ ಹೊಟ್ಟೆ ತುಂಬಿಸೋವಂಥದ್ದು. ದೊಡ್ಡವರು ಸಣ್ಣ ಪುಟ್ಟ ತಪ್ಪು ಮಾಡ್ತೀರಿ ನೀವು, ಬಟ್ ಆ ತಪ್ಪನ್ನು ನಿಮಗೆ ತಪ್ಪು ಅನ್ಸೋದಿಲ್ಲ, ನಿಮಗೆ ಪ್ರೀತಿ ಅನ್ಸುತ್ತೆ. ನಾನು ಪ್ರೀತಿಯಾಗಿ ನನ್ನ ಮಕ್ಕಳನ್ನು ಸಾಕುವಂಥ ರೀತಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿರಬಹುದು. ಆದರೆ ನೀವು ಮಾಡ್ತಕ್ಕಂಥದ್ದು ಮಕ್ಕಳಿಗೊಂದು ಪನಿಷ್ಮೆಂಟ್. ಅದು ಮಕ್ಕಳಿಗೆ ಇನ್ನೂ ಒಂದು ತುತ್ತು ಅನ್ನ ಬೇಕು ಅನ್ನುವಾಗಲೇ ಕೈ ತೊಳೆದು ಎದ್ದೊಳ್ಳೋದ್ರಿಂದ ಅವರ ಜ್ಞಾನೇಂದ್ರಿಯಗಳು ಚುರುಕಾಗಿರುತ್ತೆ. ಬಲವಂತ ಮಾಗಸ್ನಾನ, ಹೊಟ್ಟೆ ತುಂಬಿದ್ರೂ ಸಹಿತ ಇನ್ನೆರಡು ತುತ್ತನ್ನು ಹಾಕಿ ಬಲವಂತವಾಗಿ ತಿನ್ನಿ ಅಂತ ಹೇಳಿ ತಿನ್ನೋದಕ್ಕೆ ಬಿಡುವಂಥದ್ದು, ಅಥವಾ ರುಚಿ ಚೆನ್ನಾಗಿದೆ ಅಂತೇಳಿ ಮತ್ತಷ್ಟು ಅವರಿಗೆ ಬಡಿಸೋವಂಥದ್ದು. ಊಟದ ಬಗ್ಗೆನೂ ಒಂದು ಚಿಂತನೆ ಬೇಕು. ನೋಡಿ, ಮನುಷ್ಯ ಒಬ್ಬ ವಿದ್ಯಾರ್ಥಿಯ ಜೀವನ, ಆತನ ಜೀವನದಲ್ಲಿ ಒಂದು ಸುಭಿಕ್ಷಿತನವಾಗಿ ತಾನು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೆ ತಾನು ಧರಿಸ್ತಕ್ಕಂತಹ ವಸ್ತ್ರ, ಮೈಮೇಲೆ ಹಾಕುವಂಥ ಬಟ್ಟೆಗಳು, ನಾವು ಊಟಕ್ಕೆ ಕೊಡಬೇಕಾದಂತಹ ಪದಾರ್ಥಗಳು, ಜೊತೆಗೆ ಹೊರಗಡೆ ಪ್ರಾಪಂಚಿಕ ಜೀವನದಲ್ಲಿ ಏನೆಲ್ಲ ಇದೆ ಸವಲತ್ತುಗಳು, ಆ ಸವಲತ್ತುಗಳು ಆ ವಿದ್ಯಾರ್ಥಿಗೆ ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರದು, ಜೊತೆಗೆ ಆತನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಆತನ ಪರಿಸರ, ಜೊತೆಗೆ ಮನೆಯಲ್ಲಿ ತಂದೆ ಮಕ್ಕಳ ಅಥವಾ ತಾಯಿ ಮಕ್ಕಳ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯ, ಮನೆ ಪರಿಸರ, ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿರ್ತಕ್ಕಂಥ ಇನ್ವಾಲ್ವ್ಮೆಂಟ್, ಈ ಪ್ರಕಾರ ಇದೆಲ್ಲವನ್ನೂ ಸಹಿತ ಒಂದಕ್ಕೊಂದು ಜೋಡಣೆ ಇದೆ. ಬರೀ ಮಕ್ಕಳನ್ನ ಓದಲಿಲ್ಲ, ನನ್ನ ಮಕ್ಕಳು ವಿದ್ಯಾವಂತರಾಗಲಿಲ್ಲ ಅಥವಾ ನನ್ನ ಮಕ್ಕಳು ಬುದ್ಧಿವಂತರಾಗಲಿಲ್ಲ ಅನ್ನೋದಕ್ಕಿಂತ ಮಕ್ಕಳಲ್ಲಿರ್ತಕ್ಕಂಥ ನ್ಯೂನತೆ ಏನು, ಮಕ್ಕಳಲ್ಲಿ ಹೇಗಿದ್ದಾರೆ, ಅವ್ರಿಗೆ ನಾವು ಹೇಗೆ ತಯಾರು ಮಾಡಬೇಕು. ಪ್ರತಿಯೊಬ್ಬ ಮಕ್ಕಳು ಸಹಿತ ವಿದ್ಯಾವಂತರೇ, ಪ್ರತಿಯೊಬ್ಬರ ಮನೆ ಮಕ್ಕಳು ವಿದ್ಯಾವಂತರಾಗಿದ್ದಾರೆ. ಪ್ರತಿಯೊಬ್ಬರ ಮನೆ ಮಕ್ಕಳಲ್ಲೂ ಒಂದೊಂದು ತರಹ ಹೊಸ ಥರ ಜ್ಞಾನಗಳಿರುತ್ತೆ. ದೇವರು ಭಗವಂತ ಯಾರಿಗೂ ಮೋಸ ಮಾಡಿಲ್ಲ. ಆದರೆ ನಾವೇನು ಮಾಡ್ತಿದ್ದೀವಿ, ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇರೋದು ಒಂದೇ ಸಬ್ಜೆಕ್ಟ್. ಬೆಳಿಗ್ಗೆ ಶಾಲೆಗೆ ಹೋಗಬೇಕು, ಶಾಲೆಯಲ್ಲಿ ಗುರುಗಳು ಹೇಳಿರ್ತಕ್ಕಂಥದ್ದನ್ನು ತಲೆಯಲ್ಲಿ ಹಾಕೋಬೇಕು, ವರ್ಷಕ್ಕೊಮ್ಮೆ ಬರೀತಕ್ಕಂಥ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಬೇಕು, ನಂಬರ್ 1 ಆಗಬೇಕು. ಇದಿಷ್ಟು ಬಿಟ್ಟು ಪ್ರಪಂಚ ಬೇರೆ ಜೀವನ ಇನ್ನೇನಿಲ್ವಾ? ಅಥವಾ ಮಕ್ಕಳಲ್ಲಿರ್ತಕ್ಕಂಥ ಅವರ ಸ್ವಯಂ ಪ್ರಭೆ, ಅವರಲ್ಲಿರ್ತಕ್ಕಂಥ ಜ್ಞಾನ, ಅವ್ರಿಗಿರ್ತಕ್ಕಂಥ ಇಂಟ್ರೆಸ್ಟ್ ಯಾವ ಕೆಲಸದ ಮೇಲೆ, ಯಾವ ವಿದ್ವತ್ ಬಗ್ಗೆ, ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ. ಕೆಲವರಿಗೆ ಡ್ಯಾನ್ಸ್ ಕ್ಲಾಸಲ್ಲಿ ಇಷ್ಟ ಆಗುತ್ತೆ, ಕೆಲವರಿಗೆ ಸಂಗೀತ ಕ್ಲಾಸ್ ಇಷ್ಟ ಆಗುತ್ತೆ, ಕೆಲವರಿಗೆ ಇನ್ಸ್ಟ್ರೂಮೆಂಟ್ ಮೇಲೆ ಇಷ್ಟ ಆಗಿರುತ್ತೆ. ಒಬ್ಬೊಬ್ಬ ಮಕ್ಕಳಿಗೆ ಒಂದೊಂದು ವಿಶೇಷವಾದಂತಹ ಜ್ಞಾನ ಇರುತ್ತೆ. ಅಂತಹದ್ದನ್ನು ಗುರುತಿಸಬೇಕು ನಾವು. ಶಾಲಾ ಕಾಲೇಜುಗಳಿಗೆ ಇದಕ್ಕೆ ಸಪೋರ್ಟಿವ್ ಕೊಡಬೇಕಾದ್ರೆ ಅವನೊಳಗಿರ್ತಕ್ಕಂತಹ ವಿದ್ಯೆಯನ್ನು ನಾವು ಗುರುತಿಸಬೇಕು. ನಾವು ಕೆಲವು ಸತಿ ಮಕ್ಕಳನ್ನು ಬಹಳ ಬೇಗ ಛೇಡಿಸ್ಬಿಡ್ತೀವಿ. ಮಕ್ಕಳನ್ನು ಛೇಡಿಸಿ ನಾವು ಮಾತಾಡ್ತೀವಿ. ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಾಡುವಂಥ ತಪ್ಪು. ನಾವು ಮಕ್ಕಳ ಮೇಲೆ ಪೂರ್ತಿಯಾದಂತಹ ಹಕ್ಕನ್ನು ಚಲಾಯಿಸ್ತೀವಿ. ಅದು ನಾವು ಮಾಡುವಂಥ ತಪ್ಪು. ಮಕ್ಕಳು ನಮ್ಮವರಲ್ವಾ, ನಾವು ಹೇಳಿದಂಗೆ ಕೇಳ್ಕೊಂಡಿರ್ತಾರೆ ಅಂಥೇಳಿ ನಾವು ಅವ್ರ ಮೇಲೆ ಬಹಳಷ್ಟು ದೂರಕ್ಕೆ ಆಲೋಚನೆ ಮಾಡಿ ಚಲಾವಣೆ ಮಾಡ್ತೀವಿ. ಆಗ ಮಕ್ಕಳು ಆಲೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ತುಂಬ ದೊಡ್ಡದಾಗಿ. ನಾವು 10 ರೂಪಾಯಿನಷ್ಟು ಯೋಚನೆ ಮಾಡಿದ್ರೆ ಅವ್ರು 20 ರೂಪಾಯಿನಷ್ಟು ಯೋಚನೆ ಮಾಡ್ತಾರೆ. ಯಾಕೆಂದರೆ ಇವತ್ತಿನ ಕಂಪ್ಯೂಟರ್ ಈಗ ಇದು. ಮಕ್ಕಳ ಒಳಗಿರ್ತಕ್ಕಂತಹ ಜ್ಞಾನದಲ್ಲಿ ಅವರು ಏನನ್ನು ಇಂಟ್ರೆಸ್ಟ್ ಪಡ್ತಿದ್ದಾರೆ, ಯಾವ ಸಬ್ಜೆಕ್ಟ್ ಬಗ್ಗೆ ಅವ್ರು ಹೆಚ್ಚು ಇಷ್ಟಪಡ್ತಿದ್ದಾರೆ, ಅಥವಾ ಯಾವ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತ ಇಷ್ಟಪಡ್ತಾರೆ ಅನ್ನೋದನ್ನ ಫಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು, ಮಕ್ಕಳ ಪಕ್ಕದಲ್ಲಿ ಕೂತು ನಾವು ಮಕ್ಕಳ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಶಾಲೆಯಲ್ಲಿ ಹೇಳ್ಕೊಡೋ ಪಾಠಕ್ಕಿಂತ ಟ್ಯೂಷನ್ ಹೇಳೋ ಪಾಠ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಶಾಲೆಯಲ್ಲಿ ಯಾರೋ ಒಬ್ಬ ಗುರುಗಳಿರ್ತಾರೆ, ಅವ್ರ ಪಾಠ ಮಾತ್ರ ತಲೆಗೆ ಹಾಕ್ಕೊಳ್ತಾ ಇರ್ತಾರೆ. ಇನ್ನು ಉಳಿದಂಥ ಎಲ್ಲ ಗುರುಗಳ ಮಾತನ್ನು, ಎಲ್ಲ ಗುರುಗಳು ಹೇಳ್ಕೊಡ್ತಕ್ಕಂಥ ಪಾಠವನ್ನು ಎಷ್ಟು ಬೇಕೋ ಅಷ್ಟೇ ತಗೊಳ್ತಾ ಇರ್ತಾರೆ. ಅವ್ರು ಹೇಳ್ಕೊಡ್ತಕ್ಕಂಥ ಪಾಠ ತಲೆಯಲ್ಲಿ ಹಾಕ್ಕೊಳ್ಳೋದೇನು, ಮತ್ತೊಬ್ರು ಹೇಳ್ಕೊಡ್ತಕ್ಕಂಥ ಪಾಠವನ್ನು ದೂರ ಇಡ್ತಕ್ಕಂಥದ್ದೇನು. ಇಲ್ಲಿ ಎಲ್ಲವನ್ನೂ ಚಿಂತನೆ ಮಾಡಬೇಕಾಗತ್ತೆ. ಶಾಲೆಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥ ಗುರುಗಳು ಸಹಿತ ನಮ್ಮಂಗೆ ಅವ್ರಿಗೂ ಅವ್ರದ್ದೇ ಆದಂತಹ ಒಂದು ಸಮಸ್ಯೆಗಳು, ಅವ್ರಿಗೆ ಆದಂತಹ ಒಂದಷ್ಟು ಕಷ್ಟ ನಷ್ಟಗಳು ಎಲ್ಲವೂ ಇರುತ್ತೆ. ಬೆಳಗ್ಗೆ ಮನೆಯಲ್ಲಿ ಅವ್ರ ಮನೆಗಳಲ್ಲೂ ಸಹಿತ ಬೆಳಗ್ಗೆದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅವ್ರು ಬಂದು ಮಕ್ಕಳ ಮುಂದೆ ನಗನಗ್ತಾ ನಿಂತು ಪಾಠ ಮಾಡಬೇಕಾದ್ರೆ, ಅಥವಾ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳ ತಿಳಿಯಾದಂಥ ಮನಸ್ಸನ್ನು ಹೇಗೆ ಅವರು ಅದರಲ್ಲಿ ಆ ಮನಸ್ಸಲ್ಲಿ ಒಂದು ಒಳ್ಳೆ ವಿದ್ವತ್ತನ್ನು ತಗೊಂಡು ಕೂಡಿಸ್ಬೇಕು ಅನ್ನೋದಕ್ಕಂತಹ ಒಂದು ಕಲೆಯನ್ನು
ಅವರು ಸಹಿತ ಎಲ್ಲೋ ಮೈಮರೆತು ಬಿಟ್ಟಿರಬಹುದು. ಆದರೆ ಅದು ಕಾರಣ ಅಲ್ಲ. ನಮ್ಮ ಮಕ್ಕಳು, ನಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ 180 ಥರ ಕಾರಣಗಳು ಸಹಿತ ಇದ್ಯಾವುದೂ ಕಾರಣ ಅಲ್ಲ. ನಾವು ಅಂದುಕೊಳ್ಳೋದು ಒಂದೇ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು. ಮಕ್ಕಳು ಓದಿಲ್ಲ ಅನ್ನೋ ಒಂದನ್ನು ಪ್ರಧಾನವಾಗಿ ಇಟ್ಕೊಳ್ತಿರೋ ವಿನಃ ಮಕ್ಕಳ ಸುತ್ತಮುತ್ತ ಇರತಕ್ಕಂಥ ಸಮಸ್ಯೆಗಳೇನು ಅಂತ ನಾವು ಚಿಂತನೆ ಮಾಡಲ್ಲ. ಕೆಲವು ಸತಿ ಮಕ್ಕಳು ಓದುವ ಕಾಲದಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಇದ್ದರೆ ಅವರು ಓದೋದ್ರ ಕಡೆ ಗಮನ ಕೊಡೋದಿಲ್ಲ. ಇನ್ನು ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಟಿವಿ ಅಂತಕ್ಕಂಥದ್ದು, ಮಾಧ್ಯಮ ಅಂತಕ್ಕಂಥದ್ದು, ಮಧ್ಯಾಹ್ನ 2 ಗಂಟೆಯಲ್ಲೂ ಮಾಧ್ಯಮ ಓಡ್ತಾ ಇರುತ್ತೆ, ಸಂಜೆ 6 ಗಂಟೆಗೂ ಮಾಧ್ಯಮ ಓಡುತ್ತೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಸಂಜೆ 6 ಗಂಟೆ ಆದರೆ ಶುರುವಾದರೆ ರಾತ್ರಿ 11:30 ಅಲ್ಲಿಗೆ ಮುಗಿಯುತ್ತೆ. ಆಗ ಮಕ್ಕಳು ಓದೋದಿಲ್ಲ. ಇದನ್ನು ಓದೋದಕ್ಕಿಂತ ಅಲ್ಲಿ ನಡೀತಕ್ಕಂತಹ ಸಿಚುವೇಶನ್ಸು, ಆ ಮಾಧ್ಯಮದಲ್ಲಿ ಬರ್ತಕ್ಕಂತಹ ಕೆಲವು ಚಿತ್ರಗಳು, ಅದರ ಆ ಸಮಯದಲ್ಲಿ ಬರ್ತಕ್ಕಂತಹ ಕೆಲವು ಕಥೆಗಳು ಭಾಳ ಇಂಟ್ರೆಸ್ಟಾಗಿ ಅವ್ರು ಏನೇ ಕಷ್ಟಪಟ್ಟು ಓದಬೇಕು ಅಂತ ಅವ್ರ ಗಮನವನ್ನು ಅಲ್ಲಿ ನಿಲ್ಲಿಸ್ಕೊಂಡ್ರು, ಯಾವುದೋ ಒಂದು ಕಾರ್ ಆಕ್ಸಿಡೆಂಟು ಅಥವಾ ಇನ್ಯಾವುದೋ ಒಂದು ಪ್ರೀತಿ ವಿಶ್ವಾಸದ ಸಾಂಗು ಅಥವಾ ಮತ್ಯಾವುದೋ ಒಂದು ಸಂಬಂಧದ ಒಂದು ಸೆಳೆತ, ಹೀಗೆ ಒಂದಕ್ಕೊಂದು ಆ ವಿದ್ಯಾರ್ಥಿಗಳ ಮನಸ್ಸನ್ನು ಈ ಕಡೆ ಎಳ್ಕೊಳ್ಳುತ್ತೆ, ಆಕರ್ಷಣೆ ಮಾಡುತ್ತೆ. ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ನಮಗೆ ಎಂಟರ್ಟೈನ್ಮೆಂಟ್ ಬೇಕು. ಯಾಕೆಂದರೆ ಟಿ ವಿ ಆನ್ ಆಗಿದ್ದು ಎಂಟರ್ಟೈನ್ಮೆಂಟ್ ಬೇಕು. ನಮಗೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಡುಗೆ ಮನೆ ಕೆಲಸನೋ ಮತ್ತೊಂದು ಕೆಲಸನೋ ಮಗದೊಂದು ಕೆಲಸನೋ ಮಾಡಿ ಸುಸ್ತಾಗಿರ್ತೀವಿ. ನಾವು ಮನೆಗೆ ಹೋಗಿ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಳ್ತೀವಿ. ಆಗ ಮಕ್ಕಳು ಓದೋದಲ್ಲಿ ಮಕ್ಕಳನ್ನು ರೂಮ್ಗೆ ಹಾಕ್ಬಿಡ್ತೀವಿ, ಅಥವಾ ಬೇರೆಲ್ಲೋ ಇನ್ನೊಂದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಇದ್ದರೆ ಅಲ್ಲಿ ಮಕ್ಕಳನ್ನು ಹಾಕಿ ಬಾಗಿಲು ಹಾಕೊಂಡು ಆ ಮಕ್ಕಳನ್ನ ಅಲ್ಲಿ ಓದಿ ಅಂತ ಬಿಡ್ತೀವಿ. ತಳಡೆ ಈ ಶಬ್ದ ಇರುತ್ತೆ, ಈ ಶಬ್ದ ಕಿವಿಯಲ್ಲಿ ಕೇಳಿಸ್ಕೊಂಡು ಮಕ್ಕಳು ಓದ್ತಾರ. 100ಕ್ಕೆ 1, 2, 10 ಜನ ಮಕ್ಕಳು ಮಾತ್ರ ಈ ಮನೆ ಸುತ್ತಮುತ್ತ ಏನೇ ನಡೀಲಿ ನಮ್ಮ ವಿದ್ಯಾಭ್ಯಾಸದ ಕಡೆ ಅಷ್ಟೇ ನಾವು ಗಮನ ಕೊಡೋಣ ಅಂತ ಓದುವಂಥ ಮಕ್ಕಳಿದ್ದಾರೆ. ಇನ್ನು 90% ಅಷ್ಟು ಸುತ್ತಮುತ್ತ ಇರತಕ್ಕಂಥ ಪ್ರಪಂಚದಲ್ಲಿ ಏನು ನಡೀತಿದೆ ಇದೆಲ್ಲದರ ಬಗ್ಗೆ ತಿಳ್ಕೊಂಡು ತಾವು ಒಂದಿಷ್ಟು ಅಭ್ಯಾಸ ಮಾಡುವಂಥ ರೀತಿಯಲ್ಲಿ ಇರ್ತಾರೆ. ದೊಡ್ಡವರು ಸಹಿತ ಸಾಕಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ. ಬರೀ ಮಕ್ಕಳನ್ನಷ್ಟೇ ನಾವು ದೂಷಣೆ ಮಾಡಿದ್ರೆ ಸಾಲದು, ನಮ್ಮಲ್ಲೂ ನಾವು ಬದಲಾಯಿಸ್ಕೊಳ್ಬೇಕಾಗಿದೆ. ಮಕ್ಕಳು ಓದುವ ಕಾಲದಲ್ಲಿ, ವಿದ್ಯಾಭ್ಯಾಸ ಮಾಡುವಂಥ ಕಾಲದಲ್ಲಿ ಅವ್ರಿಗೆ ಅಂತ ಒಂದಿಷ್ಟು ಟೈಮ್ ಕೊಟ್ಟಾಗ ನಾವು ಅವ್ರಿಗಾಗಿ ಅವ್ರ ಜೊತೆ ನಾವು ಸೇರ್ಕೊಳ್ಬೇಕು. ಇವತ್ತೇನು ಸಬ್ಜೆಕ್ಟ್ ಓದಿಸಿದಾರಪ್ಪ, ಏನು ಪಾಠ ಹೇಳ್ತಿದ್ದಾರೆ, ಶಾಲೆಯಲ್ಲಿ ಏನೇನೆಲ್ಲ ಹೇಳ್ಕೊಟ್ಟಿದ್ದಾರೆ, ಯಾವ್ಯಾವ ಮಾಸ್ಟರ್ ಬಂದು ಏನು ಪಾಠ ಮಾಡಿದ್ದಾರೆ, ಯಾವೊಂದು ಸಬ್ಜೆಕ್ಟು, ಯಾವೊಂದು ಇವತ್ತಿನ ದಿವಸ ಎಷ್ಟು ಕ್ಲಾಸ್ ಆಯಿತು, ಎಷ್ಟು ಕ್ಲಾಸಲ್ಲಿ ಯಾರ್ಯಾರು ಬಂದಿದ್ರು, ಯಾವ ಉಪಾಧ್ಯಾಯರು, ಯಾವ ಗುರುಗಳು ಏನು ಪಾಠ ಹೇಳ್ಕೊಟ್ರು ಅಂತಕ್ಕಂಥದ್ದನ್ನು ಪಕ್ಕದಲ್ಲಿ ಮಕ್ಕಳನ್ನು ಕೂಡಿಸ್ಕೊಂಡು ನಾವು ಕೇಳಿದ್ರೆ ಆಗ ಮಕ್ಕಳು ಬಾಯಿ ಬಿಡ್ತಾರೆ. ಮಕ್ಕಳು ಬೆಳಿಗ್ಗೆ ಟ್ಯೂಷನ್ನು, ಸಂಜೆ ಟ್ಯೂಷನ್ನು, ಬ್ಯಾಗ್ ತೊಗೊಂಡು ಮೂಲೆಗೆ ಹಾಕು, ಒಂದಿಷ್ಟು ಅನ್ನ ಹಾಕು, ಮೇಲ್ಗಡೆ ಹೋಗೋ ಬೆಡ್ ಮೇಲೆ ಮಲ್ಕೋ, ತಿರುಗಿ ಬೆಳಿಗ್ಗೆ ಬಲವಂತ ಮಕ್ಕಳು ನೆಪ್ಸು ಓಡಿಸೋ ಟ್ಯೂಷನ್ಗೆ. ಇವತ್ತು ಪಾಠ ಏನು ಮಾಡಿದ್ದಾರೆ, ಯಾವ ಸಬ್ಜೆಕ್ಟ್ ನಿಮಗೆ ತೆಗೆದುಕೊಂಡಿದ್ದಾರೆ, ಅದರಲ್ಲಿ ನಿನಗೆ ಎಷ್ಟು ಅರ್ಥ ಆಯಿತು, ಆ ಸಬ್ಜೆಕ್ಟ್ ನಿನಗೆ ಕಷ್ಟನಾ, ಅಥವಾ ಅವ್ರು ಏನಾದ್ರು ಹ್ಯಾಂಡ್ ರೈಟಿಂಗ್ ಬರೀಲಿಕ್ಕೆ ಹೇಳಿದ್ದಾರೆ, ನಿನ್ನ ಹ್ಯಾಂಡ್ ರೈಟಿಂಗ್ ಗುಂಡಾಗಿದೆಯಾ ಇಲ್ವಾ, ಅಥವಾ ಕಾಗುಣಿತಗಳು ಸರಿಯಾಗಿ ಬರ್ತಾ ಇದೆಯಾ ಇಲ್ವಾ, ಇದು ಯಾವುದ್ರ ಬಗ್ಗೆ ಪೋಷಕರು ಇವತ್ತು ಸಹ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇದೆ. ಮಕ್ಕಳಿಗೆ ಮಾರ್ಕ್ಸ್ ಸರಿಯಾಗಿ ಬರ್ತಿಲ್ಲ, ನೋಡು ಪಕ್ಕದ ಮನೆ ಅವ್ರ ಮಗು ಎಷ್ಟು ಚೆನ್ನಾಗಿ ಓದ್ತಾ ಇದೆ, ನೋಡು ಅವ್ನು ನಿನ್ನ ಫ್ರೆಂಡು, ಅವನು ಆಚೆನೇ ಬರೋದಿಲ್ಲ, ಮನೆಯಿಂದ ಹೊರಗೆ ಬರಲ್ಲ, ಅವ್ನು 24 ಗಂಟೆ ಓದ್ತಾ ಇರ್ತಾನೆ. ಅವನೆಲ್ಲಿ ಓದ್ತಾನೆ? ಅವನು ಓದ್ತಾನೋ ಅಥವಾ ಅವ್ರ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಟಿ ವಿ ನೋಡ್ತಾನೋ? ಅಟ್ಲೀಸ್ಟ್ ಸ್ವಲ್ಪನಾದರೂ ಓದೋ ನಿಮ್ಮ ಮಗನ ಮೇಲೆ ಒಂದು ಸಂಶಯ ಬಿದ್ದು ಮಗನ ಇವತ್ತಿನಿಂದಲೇ ನೀವು ದಾರಿ ತಪ್ಪಿಸ್ತಿರ್ತೀರಿ. ಅದಕ್ಕೆ ನಾವು ಇನ್ನೊಬ್ಬರ ಮನೆ ಮಕ್ಕಳನ್ನು ನಾವು ನಮ್ಮ ಮನೆ ಮಕ್ಕಳ ಮುಂದೆ ಹೊಗಳುವಂಥದ್ದು ಮಾಡಿ ನಮ್ಮ ಮನೆ ಮಕ್ಕಳನ್ನು ನಾವು ತೆಗೊಳ್ಳುವಂತಹ ಕೆಲಸ ನಾವು ಮಾಡ್ತೀವಲ್ವ, ಅಲ್ಲೇ ನಾವು ಮಾಡೋ ಮೊದಲನೇ ತಪ್ಪು. ಇಂತಹ ತಪ್ಪುಗಳು ಪೋಷಕರು ಸಾಕಷ್ಟು ಮಾಡ್ತೀವಿ, ತಂದೆ ತಾಯಿನೂ ಸಾಕಷ್ಟು ತಪ್ಪು ಮಾಡ್ತೀವಿ, ಅದ್ರ ಜೊತೆಗೆ ಮಕ್ಕಳು ಸಹಿತ ನಮ್ಮ ಜೊತೆ ಸೇರಿ ಇನ್ನಷ್ಟು ತಪ್ಪುಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಇರಲಿ, ಇನ್ನೂ ಸಾಕಷ್ಟು ವಿಚಾರ ಇದೆ. ಇವತ್ತು ಗುರುಗಳು ಬೆಳಿಗ್ಗೆ ಬಂದಂಗೆ ಮಕ್ಕಳ ಮೇಲೋ ನಮ್ಮ ಮೇಲೋ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಮನಸ್ಸಲ್ಲಿ ತಂದ್ಕೋಬೇಡಿ. ಯಾಕೆಂದರೆ ಶಾಲೆ ಓಪನ್ ಆಗ್ತಾ ಇದೆ, ಇನ್ನೇನು ಆಗೋ ಅಂದರೆ ರಜಾ ಮುಗೀತು. ರಜಾ ಮುಗಿದು ಇನ್ನು ಕ್ಲಾಸಸ್ ಶುರುವಾದರೆ ನಾವು ಮಕ್ಕಳ ಮಧ್ಯದಲ್ಲಿ ಹೇಗಿರಬೇಕು ಅಥವಾ ಮಕ್ಕಳು ನಮ್ಮ ಮಧ್ಯದಲ್ಲಿ ಹೇಗಿರಬೇಕು, ಅವರ ವಿದ್ಯಾಭ್ಯಾಸದ ಕಡೆ ಇಷ್ಟೆಲ್ಲ ಶ್ರಮ ಬೀಳ್ತಿರಲ್ಲ, ಆ ಮಾರ್ಕ್ಸ್ ತರಬೇಕಾದ್ರೆ ನಾವು ಏನು ಮಾಡಬೇಕು, ನಮ್ಮ ತಪ್ಪಿನ ಅರಿವು ನಮಗಾಗಬೇಕು, ಮಕ್ಕಳ ತಪ್ಪಿನ ಅರಿವು ನಮಗೆ ಗೊತ್ತಾಗಿ ಅವ್ರ ಮಕ್ಕಳನ್ನು ಹೇಗೆ ಸರಿತಿದ್ದಬೇಕು ಅನ್ನೋದರ ರಹಸ್ಯನ್ನೇ ನಾನು ನಿಮ್ಮ ಮುಂದೆ ತಿಳಿಸ್ತಾ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ನೇಪಾಳದಲ್ಲಿ
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ವೀಕ್ಷಕರೇ, ಈ ಕಾರ್ಯಕ್ರಮ ಅಂದರೆ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿ ಧಾರ್ಮಿಕ ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಯಶವಂತಪುರ ಸುಬೇದಾರ ಪಾಳ್ಯದಲ್ಲಿ ಬರುವಂತಹ 1ನೇ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಗುರುಜಿ ಭೇಟಿ ಕೊಡ್ತಾ ಇರುವಂತದ್ದು. ಅಲ್ಲಿ ಸಾಯಿಬಾಬಾ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಗುರುಜಿಯವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಗುರುಜಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾ ಇದ್ರಿ. ಮುಂದುವರಿಸ್ತೀರಾ ಅಥವಾ ಪಂಚಾಂಗ ಶ್ರವಣ ಮಾಡ್ತೀರಾ? ಇಲ್ಲಮ್ಮ, ವಿದ್ಯಾರ್ಥಿಗಳಿಗೆ ಪ್ರತಿ ದಿವಸ ವಿದ್ಯಾರ್ಥಿಗಳ ಮನಸ್ಸು ಆ ಏಕಾಗ್ರತೆ ಒಂದು ಕಡೆ ನಿಲ್ಲಿಸಬೇಕಾದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನು ಎಬ್ಬಿಸಬೇಕು. ಇದನ್ನು ಅಭ್ಯಾಸ ಮಾಡಬೇಕು ನೀವು. ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನು ಎಬ್ಬಿಸಿ, ಮಕ್ಕಳನ್ನು ಕೈಕಾಲು ಮುಖ ತೊಳ್ಕೊಂಡು ಎದ್ದ ತಕ್ಷಣ ಓದಿ ಅಂತ ಹೇಳ್ತಾರಲ್ಲ, ಆ ಓದು ಅನ್ಬೇಕಾದ್ರೆ ಹಾಸಿಗೆ ಮೇಲೆ ಕೂತ್ಕೊಂಡು ಓದ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ, ಅಲ್ಲಿ ಪದ್ಧತಿ ಅಲ್ಲ. ಹಾಸಿಗೆಯಿಂದ ಎದ್ದೇಳಬೇಕು, ಅವರ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಳ್ಬೇಕು, ಕನಿಷ್ಠ ಪಕ್ಷ ಕೈಕಾಲು ಮುಖ ತೊಳ್ಕೊಂಡಾದರೂ ಓದ್ಲಿಕ್ಕೆ ಕೂತ್ಕೊಳ್ಬೇಕು. ಓದು ಅಂದ ತಕ್ಷಣ ತಲೆ ಕೆಳಗಿರ್ತಕ್ಕಂಥ 2 ಬುಕ್ಸನ್ನ ಹಂಗೆ ಹೇಳ್ಕೊಂಡು ಹಂಗೆ ಹಾಸಿಗೆ ಮೇಲೆ ಕೂತ್ಕೊಂಡು ತೂಕಡಿಸ್ತಾ ಬುಕ್ಸ್ ಓದ್ತಕ್ಕಂಥದ್ದಲ್ಲ. ಇದನ್ನು ಅಭ್ಯಾಸ ತಗೋಬೇಕು. ಎಷ್ಟೋ ಜನ ಮನೆಗಳಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಓದುವಂಥ ಪದ್ಧತಿ ಇದೆ. ಜೊತೆಗೆ ಈ ದಿಂಬು ಮೇಲೆ ಕೂತ್ಕೊಳ್ತಕ್ಕಂಥದ್ದು ಇನ್ನೊಂದು ತಪ್ಪು ಮಾಡ್ತೀವಿ ನಾವು. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಮಾಡ್ತೀವಿ. ಯಾವತ್ತು ತಲೆಗಿಟ್ಕೊಳ್ತಕ್ಕಂತಹ ದಿಂಬಿನ ಮೇಲೆ ಕೂತ್ಕೊಳ್ತೀವೋ ಅದು ಅನಿಷ್ಟ, ದರಿದ್ರ ತುಂಬಿಕೊಳ್ಳುತ್ತೆ. ಜೊತೆಗೆ ನಾವು ಮಲಗತಕ್ಕಂಥ ಹಾಸಿಗೆಯನ್ನ ಕಾಲಲ್ಲಿ ತುಳಿಬಾರ್ದು. ಜೊತೆಗೆ ಅದರಲ್ಲೂ ನೀವು ಕಾಲಲ್ಲಿ ಹಾಸಿಗೆ ತುಳಿದ್ರೂ ಸಹಿತ ದಿಂಬನ್ನು ತುಳಿಬಾರ್ದು. ಆ ದಿಂಬಿದೆಯಲ್ಲ, ತಲೆಗಿಟ್ಕೊಳ್ತಕ್ಕಂತಹ ದಿಂಬು, ಅದನ್ನು ಕಾಲಲ್ಲಿ ತುಳಿತಕ್ಕಂಥದ್ದಾಗಲಿ ಆ ದಿಂಬಿನ ಮೇಲೆ ಕೂತ್ಕೊಳ್ತಕ್ಕಂಥದ್ದಾಗಲಿ ಇದೆರಡೂ ಸಹಿತ ದರಿದ್ರಕ್ಕೆ ಕಾರಣ ಆಗುತ್ತೆ. ಮನೆಗೆ ದರಿದ್ರ ಲಕ್ಷ್ಮಿನ ಆವಾಹನೆ ಮಾಡುತ್ತೆ. ಅದಕ್ಕೆ ಸಾಮಾನ್ಯಕ್ಕೆ ಪ್ರತಿಯೊಬ್ಬರ ಮನೆಗಳಲ್ಲೂ ಹಾಸಿಗೆ ಮಡಚೋದಕ್ಕಿಂತ ಮುಂಚೆ ಫಸ್ಟ್ ದಿಂಬನ್ನು ಎತ್ತಿಟ್ಬಿಡ್ತಾರೆ. ತಿಳಿದಿರ್ತಕ್ಕಂಥವ್ರು ಇವೆಲ್ಲವನ್ನೂ ಸಹಿತ ತಿಳ್ಕೊಂಡಿದ್ದಾರೆ. ಆದರೆ ತಿಳ್ಕೊಳ್ದಿರತಕ್ಕಂಥವ್ರು ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಯಾವತ್ತೂ ಹಾಸಿಗೆಯಿಂದ ಎದ್ದ ತಕ್ಷಣ ಚಿಕ್ಕವರಾಗಲಿ ದೊಡ್ಡವರಾಗಲಿ ದಿಂಬನ್ನು ಕಾಲು ಕೆಳಗೆ ಹಾಕೊಂಡು ತುಳಿಯುವಂಥದ್ದು, ದಿಂಬು ಮೇಲೆ ಕೂತ್ಕೊಳ್ತಕ್ಕಂಥದ್ದು ಮಾಡಬೇಡಿ. ಅದು ದರಿದ್ರಕ್ಕೆ ದಾರಿ ಮಾಡಿಕೊಡುತ್ತೆ. ಮಕ್ಕಳನ್ನ ಬೆಳಗ್ಗೆ ಎಬ್ಬಿಸಬೇಕು, ಕೈಕಾಲು ಮುಖ ತುಳಸಿ, ಒಳ್ಳೆ ತಂಪಾದಂತಹ ಗಾಳಿ ಇರತಕ್ಕಂಥ ಸ್ಥಳ ಅಥವಾ ಮನೆಯ ಪ್ರಧಾನ ದ್ವಾರವನ್ನು ತೆಗೆದು ದ್ವಾರದ ಮುಂಭಾಗ, ಆ ಸಮಯದಲ್ಲಿ ಬೆಳಗ್ಗೆ ಯಾರೂ ಬರೋದಿಲ್ಲ, ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ, ಅಥವಾ ಆ ಬಾಗಿಲು ತೆಗೆದಿದ್ರೆ ಯಾರಾದರೂ ಜನ ಬರ್ತಾರೆ ಅಂತಲೋ ಅಥವಾ ಏನೋ ಸಮಸ್ಯೆ ಆಗುತ್ತಂತಲೋ ಯೋಚನೆ ಮಾಡೋದಾದರೆ 1-2 ಕಿಟಕಿಗಳನ್ನು ತೆಗೆದು ಆ ಕಿಟಕಿ ಗಾಳಿ ಅವ್ರ ಮುಖಕ್ಕೆ ಬರಬೇಕು. ಕಿಟಕಿಯಲ್ಲಿ ಬರ್ತಕ್ಕಂತಹ ಗಾಳಿ ಮಕ್ಕಳ ಮುಖಕ್ಕೆ ಬರಬೇಕದು. ಆ ಫ್ರೆಶ್ ಏರ್ನ ಅವರು ಉಸಿರಾಟಕ್ಕೆ ತಗೊಳ್ಬೇಕು. ಯಾಕೆಂದರೆ ರಾತ್ರಿ ಮಲಗಬೇಕಾದ್ರೆ ಎಲ್ಲರೂ ಸಹಿತ ಭಯದ ವಾತಾವರಣಕ್ಕೋ ಏನೋ ಕಿಟಕಿ ಬಾಗಿಲು ಎಲ್ಲ ಹಾಕ್ಕೊಂಡು ನಾವು ಮಲಗಿರ್ತೀವಿ. ಕಳ್ಳಕಾಕರ ಭಯ ಇರ್ಬೋದು, ಕೆಲವರಿಗೆ ಬೇರೆ ಥರ ಭಯ ಇರ್ಬೋದು, ಕೆಲವರಿಗೆ ಮತ್ತೊಂದು ಥರ ಇನ್ನೇನೋ ಸಮಸ್ಯೆಗಳಿರ್ಬೋದು. ಎಲ್ಲ ಡೋರ್ನೂ ಹಾಕ್ಕೊಂಡು ಒಳಗಡೆ ನಮ್ಮ ಉಸಿರನ್ನ ನಾವೇ ತಗೊಂಡು ರಾತ್ರಿ ಮಲಗಿರ್ತೀವಿ. ಬೆಳಗ್ಗೆ ಎದ್ದು ವಿದ್ಯಾರ್ಥಿಗಳು ಫ್ರೆಶ್ ಆಗಿರಬೇಕಾದ್ರೆ, ಅವ್ರ ಮೂಡ್ ಫ್ರೆಶ್ ಆಗಬೇಕಾದ್ರೆ, ಅವರ ಏಕಾಗ್ರತೆ ಬೆಳಿಬೇಕಾದ್ರೆ, ಅವರ ಮನಸ್ಥಿತಿ ಸ್ಥಿತವಾಗಿ ಒಂದು ಸ್ಥಿರ ಮನಸ್ಥಿತಿ ನಿಂತ್ಕೊಳ್ಬೇಕಾದ್ರೆ ಫ್ರೆಶ್ ಆಗಿರ್ತಕ್ಕಂತಹ ಗಾಳಿ. ಹಿಂದೆ ಸಾಕಷ್ಟು ಜನ ವಿದ್ಯಾರ್ಥಿನಿಯರನ್ನ ಮಕ್ಕಳನ್ನು ಮನೆಯ ಮಾಡಿ ಮೇಲೆ ಕೂಡಿಸಿ ಓದಿಸೋರು. ಮನೆಯ ಮಾಡಿ ಮೇಲೆ ಅವಾಗೆಲ್ಲ ಸುದ್ದೆ ಮನೆಗಳು ಅಥವಾ ಜಂತಿಗೆ ಮನೆ. ಈಗಿನ ಮಕ್ಕಳಿಗೆ ಜಂತಿಗೆ ಮನೆ ಹೇಗಿದೆ ಅಂತ ಗೊತ್ತಿಲ್ಲ, ಈಗಿನ ಮಕ್ಕಳಿಗೆ ಸುದ್ದೆ ಮನೆ ಹೇಗಿದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈಗೆಲ್ಲ ಮೋಲ್ಡು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಎಲ್ಲ ಫ್ಲೋರ್ ಗಟ್ಟಲೆ ಮನೆಗಳೀಗ. ಆದರೆ ಮೇಲೆ ಹೋಗಿ ಕೂತ್ಕೊಳ್ಳಿಕ್ಕೆ ಕಷ್ಟ. ಆದರೆ ಬೆಳಗಿನ ಆ ಸುಂದರವಾದಂತಹ ವಾತಾವರಣ, ತಂಪಾದಂತಹ ವಾತಾವರಣ, ಸೂರ್ಯನ ಕಿರಣಗಳ, ಸೂರ್ಯನ ರಂಗು ಏಳುವಂತಹ ಕಾಲ, ಆ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸು ಸಹಿತ, ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಮನಸ್ಸು ಒಂದು ಕಡೆ ನಿಲ್ಲಿಸುವಂಥ ಶಕ್ತಿ ಇರುತ್ತೆ. ಆ ಸಮಯದಲ್ಲಿ ಯಾವ ಸಬ್ಜೆಕ್ಟ್ನ ತೆಗೆದುಕೊಂಡು ನೀವು ಓದೋದಕ್ಕೆ ಶುರು ಮಾಡ್ತಿರೋ, ಆದರೆ ಆ ಸಮಯದಲ್ಲೂ ಅಷ್ಟೇ ಮಕ್ಕಳನ್ನು ಎಬ್ಬಿಸುವಾಗ ದೊಡ್ಡವರು ಒಂದು ಕಿವಿ ಮಾತು ಹೇಳ್ತೇನೆ ದೊಡ್ಡವ್ರಿಗೆ, ನೀವೇನೋ ನಿಮಗೆ ಜವಾಬ್ದಾರಿ ಇದೆ, ಎದ್ದು ಬಿಡ್ತೀರಿ. ಮಕ್ಕಳು ಎದ್ದೇಳೋದಿಲ್ಲ. ಮಕ್ಕಳಿಗೆ ಕನಿಷ್ಠ ಪಕ್ಷ 1 ವಾರ 10 ದಿವಸದವರೆಗೂ ಅವರಿಗೆ ಮೈಂಡ್ ಸೆಟ್ ಆಗಬೇಕು. ಬೆಳಗ್ಗೆ 5 ಗಂಟೆ ಎದ್ದೇಳಬೇಕು ನಾನು ಅಂತಕ್ಕಂಥದ್ರ ಜ್ಞಾನ ಅವ್ರಿಗೆ ಬರಬೇಕು. ಅವ್ರಿಗೆ ಬರೋ ತನಕ ನೀವು ಅವ್ರನ್ನ ಎಬ್ಸೋವಂಥ ರೀತಿ ಇದೆಯಲ್ಲ, ರೂಮಲ್ಲಿ ಮಲಗಿರಲಿ, ನೀವು ಅಡುಗೆ ಮನೆಯಲ್ಲಿ ಕೂತು ಅಲ್ಲಿಂದ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಲ್ಲಿಂದ ಜೋರಾಗಿ ಎಬ್ಸೋದಲ್ಲ. ನಿಮ್ಮ ಕೂಗಿದೆಯಲ್ಲ, ನಿಮ್ಮ ಸ್ವರ, ಆ ಕರ್ಕಶ ಧ್ವನಿ
ಮಕ್ಕಳಿಗೆ ತ್ರಿಶೂಲ ಥರ ತಿವಿದಂಗಾಗತ್ತೆ. ತಪ್ಪು ತಿಳ್ಕೊಳ್ಬಾರ್ದು ಹಿರಿಯರು. ಯಾಕೆಂದರೆ ಮಕ್ಕಳನ್ನ ಬೆಳಗ್ಗೆ ಎಬ್ಬಿಸ್ಬೇಕಾದ್ರೆ ಮಕ್ಕಳನ್ನೆಲ್ಲ, ಇದು ಸೈಂಟಿಫಿಕ್ ರೀಸನ್ ಸಹಿತ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರನ್ನೇ ಎಬ್ಬಿಸ್ಬೇಕಾದ್ರೂ ಬಂದು ಹತ್ತಿರ ನಿಂತು ಅವರ ದೇಹವನ್ನು ಕದಲಿಸಬೇಕು. ಮಲಗಿರ್ತಕ್ಕಂಥ ಅವ್ರನ್ನ ಕದಲಿಸಿ ಎದ್ದೇಳಪ್ಪ ಅಂತ ಹೇಳಬೇಕು. ಅಲ್ಲಿ ಸೌಮ್ಯತರವಾಗಿ ಮಾತಾಡಬೇಕು. ನೀವೇನಾದ್ರು ಜೋರಾಗಿ ನಿಂತು ಬಾಗ್ಲಲ್ಲೋ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸ ನೀವು ಮಾಡಿಕೊಂಡು ಆ ಕೆಲಸದ ಮಧ್ಯದಲ್ಲಿ ಅವ್ನು ಎಬ್ಸೋದೊಂದು ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಮುಗಿದೋಗ್ಲಿ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೋ ಮನೆಯಿಂದ ಆಚೆ ಕಡೆನೋ ಮನೆ ಮುಂದೆ ಕಸ ಗುಡಿಸ್ತಾ ಇರೋದು, ಒಳಗಡೆ ಮಕ್ಕಳು ಜೋರ ಕೂಗ್ಕೊಳ್ತಾ ಇರೋದು, ಅಥವಾ ಅಡುಗೆ ಮನೆಯಲ್ಲಿರೋದು ರೂಮಲ್ಲಿ ಇರ್ತಕ್ಕಂಥವ್ನು ಜೋರ ಕೂಗೋದು. ಆ ಕೂಗಿದಾಗ ನಿಮ್ಮ ಸ್ವರದಿಂದ ಬರ್ತಕ್ಕಂತಹ ಧ್ವನಿ ನಿಮಗೆ ಗೊತ್ತಿಲ್ಲ. ಆ ಧ್ವನಿ ನಿಜಕ್ಕೂ ಇನ್ನೂ ಯಾರು ಮಲಗಿರ್ತಾರೋ ಆ ಮಲಗಿರೋರಿಗೆ ಕರ್ಕಶ ಧ್ವನಿ ಆಗುತ್ತೆ, ಅಥವಾ ಒಂದು ತ್ರಿಶೂಲ ತಗೊಂಡು ತಿವಿದಂಗಾಗತ್ತೆ. ಆ ಸಮಯದಲ್ಲಿ ಮೃದುವಾದಂತಹ ಮನಸ್ಸು, ರಾತ್ರಿ ನಿದ್ದೆಯಲ್ಲಿ ಜಾರಿರ್ತಕ್ಕಂತಹ ಮನಸ್ಸು, ತಾಳ್ಮೆಯಿಂದ ಇರತಕ್ಕಂತಹ ಮನಸ್ಸು, ನೀವು ಜೋರಾಗಿ ಒಂದ್ಸತಿ ಕೂಗಿದ ತಕ್ಷಣ ಸಡನ್ನಾಗಿ ಶಾಕ್ಗೆ ಎದ್ಬಿಡ್ತಾರೆ. ಯಾವಾಗ ಶಾಕ್ಗೆ ಎದ್ದೇಳ್ತಾರೋ ಆ ಕೂಗಿದಂತಹ ಸ್ವರಕ್ಕೆ ಟಕ್ ಅಂತ ಎದ್ದು ಮಕ್ಕಳು ಕೂತ್ಕೊಂಡ್ಬಿಡ್ತಾರಲ್ಲ, ಕೂತ್ಕೊಂಡಾಗ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಒಳಗೆ ಏನು ನರನಾಡಿಗಳಲ್ಲಿ ರಕ್ತ ಚಲನೆ ಆಗ್ತಿರುತ್ತೋ ಅಥವಾ ಏನು ಆ ಮನಸ್ಥಿತಿ ಇರುತ್ತೋ, ಎಷ್ಟು ತಾಳ್ಮೆಯ ಅಥವಾ ಯಾವುದು ಸೌಜನ್ಯತೆಯ ಮನಸ್ಥಿತಿ ಇರುತ್ತೋ ಅದಲ್ಲಿಗೆ ರೌದ್ರವಾಗಿಬಿಡುತ್ತೆ, ಅಥವಾ ಅವ್ರ ಮೈಂಡ್ಸೆಟ್ ಹಾಳಾಗುತ್ತೆ. ನಾವು ನಮ್ಮ ಮನೆ ಮಕ್ಕಳನ್ನು ಬೆಳಗಿನ ಕಾಲದಲ್ಲಿ ಎಬ್ಬಿಸಬೇಕಾದ್ರೆ ಬಹಳ ಸೂಕ್ಷ್ಮ ಬೇಕು. ಯಾಕೆಂದರೆ ಬಹಳ ಸೂಕ್ಷ್ಮ ಸ್ಥಿತಿಯಲ್ಲಿ ಅದು ಬೆಳಗಿನ ಜಾವದ ನಿದ್ದೆ ಇದೆಯಲ್ಲ, ಅದೆಂಥವ್ರನ್ನೂ ಮೈಮರೆಸುತ್ತೆ. ಮಕ್ಕಳು ರಾತ್ರಿ ಲೇಟಾಗಿ ಮಲಗಿದ್ರು ಬೆಳಗ್ಗೆ ಲೇಟಾಗಿ ಎದ್ದೇಳಬೇಕು ಅಂತಾರೆ, ರಾತ್ರಿ ಬೇಗ ಮಲಗಿದ್ರೂ ಬೆಳಗ್ಗೆ ಲೇಟಾಗಿ ಎದ್ದೇಳಬೇಕು ಅಂತಾರೆ. ಯಾಕೆ? ಆ ಬೆಳಗಿನ ಒಂದು ತಂಪಾದಂತಹ ವಾತಾವರಣದಲ್ಲಿ ಪ್ರತಿಯೊಬ್ಬರು ಸಹಿತ ನಿದ್ದೆಗೆ, ಗಾಢವಾದ ನಿದ್ದೆಗೆ ಜಾರ್ತಾರೆ. ಅಂತಹ ಸಮಯದಲ್ಲಿ ಮಕ್ಕಳನ್ನು ಎಬ್ಬಿಸಬೇಕಾದ್ರೆ ಪೋಷಕರು, ತಂದೆ ತಾಯಿ ಯಾರು ಜವಾಬ್ದಾರಿ ತೆಗೆದುಕೊಂಡಿರ್ತಾರೋ ಅವರು ಮಕ್ಕಳ ಹತ್ರ ಬಂದು ಅವರ ದೇಹವನ್ನು ಕದಲಿಸಿ ಆಗ ಮಕ್ಕಳನ್ನು ಎಬ್ಬಿಸಬೇಕು. ಎಬ್ಬಿಸಿ ಒಳ್ಳೆ ಮಾತಾಡಿ ಮಕ್ಕಳನ್ನು ಹೋಗಿ ಮುಖ ತೊಳ್ಕೊಂಡು ಬನ್ನಿ, ಓದಕ್ಕೆ ಕೂತ್ಕೊಳ್ಳೋಣ, ಅಥವಾ ಓದಕ್ಕೆ ಕೂತ್ಕೊಳ್ಳೋಕೆ ಮುಂಚಿತವಾಗಿ ಮುಖ ತೊಳ್ಕೊಂಬನ್ನಿ, ಹಾಲು ಕಾಫಿನೋ ಬೋರ್ಮಿಟನೋ ಹಾರ್ಲಿಕ್ಸೋ ನಿಮಗೆ ಏನು ಶಕ್ತಿ ಇದೆಯೋ ಅದನ್ನು ಕುಡಿದು ಮಕ್ಕಳನ್ನ ಓದ್ಸಕ್ಕೆ ಕೊಡಿಸಿ ಅಥವಾ ಟ್ಯೂಷನ್ಗೆ ಕಳಿಸಿ. ಇಷ್ಟು ಮಾತ್ರ ಬೆಳಗಿನ ಕಾರ್ಯಕ್ರಮ. ಪ್ರತಿಯೊಬ್ಬರ ಮನೆ ಪೋಷಕರು ಇದನ್ನು ನೀವು ಜವಾಬ್ದಾರಿ ತಂದುಕೊಳ್ಬೇಕು. ಇದರ ಜೊತೆಗೆ ಮತ್ತೊಂದು ಕಿವಿ ಮಾತು, ಯಾವುದೇ ಕಾರಣಕ್ಕೂ ನೀವು ಪಕ್ಕದ ಮನೆಯ ಮಕ್ಕಳನ್ನು ನಿಮ್ಮ ಮಕ್ಕಳಿಗೆ ಹೋಲಿಸ್ಕೊಂಡು, ಪಕ್ಕದ ಮನೆಯ ಮಕ್ಕಳು ಚೆನ್ನಾಗಿ ಓದ್ತಾರೆ ನೀವು ಓದಲ್ಲ ದಡ್ರು ಅಂತ ನಿಮ್ಮ ಮನೆ ಮಕ್ಕಳ ಮುಂದೆ ಪಕ್ಕದ ಮನೆ ಮಕ್ಕಳನ್ನ ಹೊಗಳೋದಕ್ಕೆ ಶುರು ಮಾಡಿದ್ರಿ, ನಾಳೆ ದಿವಸ ಅದು ಇನ್ನೊಂದು ಥರ ಸಮಸ್ಯೆ ತಿರ್ಕೊಳ್ಳುತ್ತೆ. ಇಲ್ಲದ ನೋವನ್ನು ನೀವೇ ಅನುಭವಿಸ್ಬೇಕಾಗತ್ತೆ. ನಮ್ಮ ಮಕ್ಕಳಲ್ಲಿರ್ತಕ್ಕಂತಹ ಚಿನ್ನ ಬೆಳ್ಳಿಗೆ ಒಳಗಿರ್ತಕ್ಕಂಥದ್ದನ್ನು ನಾವು ಹುಡುಕಬೇಕೇ ವಿನಃ ಪಕ್ಕದ ಮನೆಯವ್ರ ಬಗ್ಗೆ, ಪಕ್ಕದ ಮನೆ ಮಕ್ಕಳಲ್ಲಿ ಚಿನ್ನ ಬೆಳ್ಳಿ ಎಲ್ಲ ವಜ್ರ ವೈಡೂರಿ ಹಾಕ್ಕೊಂಡ್ರು ನಿಮಗೆ ಬಂದು ಭಾಗ್ಯ ಏನು? ನಮ್ಮ ಮನೆ ಮಕ್ಕಳಲ್ಲಿರ್ತಕ್ಕಂಥ ಸ್ವಾರಸ್ಯ, ನಮ್ಮ ಮನೆ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಹುಡುಕಬೇಕು. ಅದನ್ನು ಹುಡುಕಿ ನಾವು ಬೆಳಕಿಗೆ ತರಬೇಕು. ಅದೇ ವಿಶೇಷ. ಸಾಕಷ್ಟು ವಿಚಾರ ಇದೆ, ತಿಳಿಸ್ತಾವು. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಗುರುಜಿ, ನಮ್ಮ ಮಕ್ಕಳ ಜೊತೆ ಪಕ್ಕದ ಮನೆಯವರ ಮಕ್ಕಳನ್ನ ಹೋಲಿಸಿ ಅಥವಾ ಹೋಲಿಕೆ ಮಾಡಿ ನೋಡಿದಾಗ ಮಕ್ಕಳ ಮೇಲೆ ಅದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಮುಂದೆ ಗುರುಜಿ. ಅದರಿಂದ ಯಾವತ್ತೂ ನಮ್ಮ ಮನೆ ಮಕ್ಕಳನ್ನು ಒಂದೇ ಇನ್ನೊಬ್ಬರ ಮನೆ ಮಕ್ಕಳನ್ನು ನಾವು ಹೊಗಳುವಂಥದ್ದು ಬಿಟ್ಟು ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಗುಣವನ್ನು ನಾವು ಎತ್ತಿಡಿಬೇಕು. ಆಗ ನಮ್ಮ ಮಕ್ಕಳ ಬಗ್ಗೆನೂ ಒಂದಷ್ಟು ಹೆಚ್ಚಿನ ರೀತಿಯ ಆಸೆ ಆಕಾಂಕ್ಷೆ ಇರುತ್ತೆ. ಮಕ್ಕಳಿಗೂ ಸಹಿತ ನಾವು ಹೀಗೆ ಓದಬೇಕು, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೀಗೆ ನೋಡ್ಕೊಳ್ತಾರಲ್ಲ, ನಾವ್ಯಾಕೆ ಈ ಥರ ದಡ್ಡತನವಾಗಬೇಕು ಅಂತ ಅವ್ರ ಮನಸ್ಸಲ್ಲೂ ಸ್ವಲ್ಪ ಬದಲಾವಣೆ ಖಂಡಿತ ಬರುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಮಕ್ಕಳು ಮತ್ತು ತಂದೆ ತಾಯಿ ಇವರ ಮಧ್ಯದಲ್ಲಿರ್ತಕ್ಕಂತಹ ಬಾಂಧವ್ಯ ಇದೆಯಲ್ಲ, ಇದನ್ನು ಬೆಳಗ್ಗೆ ಮತ್ತು ಸಂಜೆ ಮಾತ್ರವೇ ಆಗಬಾರ್ದು. ಮಕ್ಕಳನ್ನು ಕಾಲದಲ್ಲೂ ಸಹಿತ ನಾವು ವಿಚಾರಣೆ ಮಾಡ್ತಾ ಇರಬೇಕು. ಜೊತೆಗೆ ಅವರು ಹೇಗಿದ್ದಾರೆ, ಅವ್ರ ಪರಿವಾರ ಏನಿದೆ, ಮತ್ತು ಸಾಧ್ಯವಾದಷ್ಟು ಶಾಲಾ ಕಾಲೇಜುಗಳಿಗೆ ಮೇಲಿಂದ ಮೇಲೆ ನೀವು ತಂದೆ ತಾಯಿ ಆದಂಥವ್ರು ಪೋಷಕರು ಮಧ್ಯ ಆಗಾಗ ಭೇಟಿ ಕೊಟ್ಟು ಅಲ್ಲೂ ಸಹಿತ ವಿಚಾರಣೆ ಮಾಡಬೇಕು. ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಮಕ್ಕಳಲ್ಲಿರ್ತಕ್ಕಂತಹ ಕೊರತೆ ಏನು, ಅವರು ಏನಕ್ಕಾಗಿ ಅವರು ದೂರ ಆಗ್ತಾ ಇದ್ದಾರೆ. ಶಾಲೆಗಳಲ್ಲೂ ಸಹಿತ ಕೆಲವು ಮಕ್ಕಳನ್ನು ಮುಂದೆ ಕೂಡಿಸ್ಕೊಳ್ತಕ್ಕಂಥದ್ದು, ಕೆಲವು ಮಕ್ಕಳನ್ನು ಹಿಂದಕ್ಕೆ ಹಾಕುವಂಥದ್ದು.
ಇಂತಹ ಪರಿಸ್ಥಿತಿ ಸಾಕಷ್ಟು ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಸ್ವಲ್ಪ ಜ್ಞಾನಿಗಳನ್ನು, ಸ್ವಲ್ಪ ಬುದ್ಧಿವಂತರನ್ನ, ಸ್ವಲ್ಪ ವಿದ್ಯಾವಂತರನ್ನ ಮುಂದೆ ಇಟ್ಕೊಂಡು ನೀವು ಕೇಳುವಂಥ ಕ್ವಶನ್ಸ್ ಎಲ್ಲನೂ ಸಹಿತ ಮುಂದೆ ಇರತಕ್ಕಂಥ 4-5 ಟೇಬಲ್ಗಳಲ್ಲಿ ಮಾತ್ರ ಕೇಳ್ತಕ್ಕಂಥದ್ದಲ್ಲ. ಅಲ್ಲೂ ಬದಲಾವಣೆ ಮಾಡಬೇಕು. ಸಾಧ್ಯವಾದಷ್ಟು ಮಕ್ಕಳು ವಿದ್ಯಾವಂತರ ಪಕ್ಕದಲ್ಲಿ ಒಬ್ಬ ದೊಡ್ಡ ಶಿಖಾಮಣಿನ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಇಬ್ಬರು ಓದೋದ್ರ ಮಧ್ಯದಲ್ಲಿ ಒಬ್ಬ ಮೂರ್ಖನ ಕೂತ್ಕೊಳ್ಳೋಕ್ಕಾಗಲ್ಲ. ಕನಿಷ್ಠ ಪಕ್ಷ ಪ್ರಯತ್ನ ಪಡ್ತಾನೆ. ಆ ಪ್ರಯತ್ನ ಅನ್ನೋದು ಆ ಮನುಷ್ಯನಿಗೆ ಬಂದ್ಬಿಡುತ್ತೆ. ನಾನು ಹೀಗೆ ಓದಬೇಕು, ಕನಿಷ್ಠ ಪಕ್ಷ ಇವರಿಬ್ಬರನ್ನೂ ಮೇಷ್ಟ್ರು ಪಾಠ ಕೇಳಿದ ಪ್ರತಿ ಕ್ಷಣದಲ್ಲೂ ಸಹಿತ ಇವರಿಬ್ಬರನ್ನೇ ಮಾತ್ರನೇ ಕ್ವಶನ್ ಕೇಳ್ತಿದ್ದಾರೆ ಅಂದರೆ ಮಧ್ಯದಲ್ಲಿ ನನ್ನನ್ನೇನಾದ್ರು ನಿಲ್ಲಿಸಿ ಕೇಳಿಬಿಟ್ರೆ ನನಗೆ ಅವಮಾನ ಆಗುತ್ತಲ್ಲ ಅಂತಕ್ಕಂಥ ಭೀತಿಗಾದ್ರೂ ಅವ್ರು ಹೇಗೆ ಓದ್ತಾ ಇದ್ದಾರೋ ಕನಿಷ್ಠ ಪಕ್ಷ ನಾನು ಹಾಗೆ ಅದೇ ಪ್ರಕಾರ ನಾನು ಓದಬೇಕು ಅನ್ನೋ ಮನಸ್ಸು ಮತ್ತೆ ಒಂದು ಹಠ ಬಂದೇ ಬರುತ್ತೆ. ಇದನ್ನು ಶಾಲೆಯಲ್ಲಿ ಮಕ್ಕಳು ಅಂದರೆ ಗುರುಗಳು ಮಕ್ಕಳ ಹತ್ರ ಪಾಠ ಮಾಡುವಾಗ ದಯವಿಟ್ಟು ಗುರುಗಳು ಸಹಿತ ಈ ಕೆಲಸ ಮಾಡಬೇಕು. ಇವತ್ತು ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಗುರುಗಳೆಲ್ಲರಿಗೂ ಸಹಿತ, ಯಾಕೆಂದರೆ ಪಾಠ ಮಾಡ್ತಕ್ಕಂಥ ಟೀಚರ್ಸ್, ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಸಿಗೆ ನಾನು ಕೈ ಮುಗಿದು ಕೇಳೋದಿಷ್ಟೇ. ಯಾಕೆಂದರೆ ಈ ಸಮಯದಲ್ಲಿ ನಾನು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ಅಥವಾ ನೀವು ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ವರ್ಷದಲ್ಲಿ ಪ್ರಾರಂಭದಲ್ಲಿ ಮಕ್ಕಳನ್ನು ಎಲ್ಲೆಲ್ಲಿ ಕೂಡಿಸಿರ್ತಿರೋ ಪ್ರಾರಂಭದಿಂದ ಕೊನೆವರೆಗೂ ಅಲ್ಲೇ ಕೂಡಿಸೋದಕ್ಕಿಂತ ಮಕ್ಕಳನ್ನು ಆದಷ್ಟು ಟೇಬಲ್ ಬದಲಾಯಿಸ್ತಾ ಇರಬೇಕು. ಕಡೆಯಲ್ಲಿರ್ತಕ್ಕಂಥವ್ರು ಪ್ರಥಮಕ್ಕೆ ಬರಬೇಕು, ಪ್ರಥಮದಲ್ಲಿರ್ತಕ್ಕಂಥವ್ರು ಕಡೆಗೆ ಹೋಗಬೇಕು, ಮಧ್ಯದಲ್ಲಿರ್ತಕ್ಕಂಥವ್ರು ಆಗಾಗ ಟೇಬಲ್ಸನ್ನು, ಆ ಒಂದು ಬೆಂಚನ್ನು ಬದಲಾಯಿಸ್ತಾ ಇದ್ದರೆ, ಮಕ್ಕಳ ಸ್ಥಾನಗಳನ್ನು ಬದಲಾಯಿಸ್ತಾ ಇದ್ದರೆ, ಅಥವಾ ಅವರಲ್ಲಿರ್ತಕ್ಕಂಥದ್ದನ್ನು ಹುರಿದಿಂಬಿಸಿ ಎಬ್ಬಿಸಬೇಕು ನಾವು. ಕಡೆಯಲ್ಲಿರ್ತಕ್ಕಂಥ ನೀನು ಓದೋದಿಲ್ಲ ಅಂತಲ್ಲ, ನೀನು ಚೆನ್ನಾಗಿ ಓದ್ತೀಯ, ನೀನು ಮುಂದೆ ಬಾ, ನೀನು ಚೆನ್ನಾಗಿ ಓದ್ತಾ ಇದೆಯಾ, ನೀನು ಸ್ವಲ್ಪ ಹಿಂದೆ ಕೂತ್ಕೋ. ಈ ಪ್ರಕಾರವಾದಂತಹ ಮನಸ್ಥಿತಿನ ತಂದರೆ ನೀವೊಂದು ಕ್ಲಾಸಲ್ಲಿ 20 ಜನ ಅಲ್ಲ 50 ಜನ ಕೂಡಿಸಿದ್ರು ಸಹಿತ ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥದ್ದನ್ನು ಒಬ್ಬೊಬ್ಬರನ್ನು ನೀವು ಪ್ರತಿ ದಿವಸ ನೋಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಪ್ರತಿ ದಿವಸ ನೀವು ಪಾಠ ಮಾಡಲಿಕ್ಕೂ ಆಗೋದಿಲ್ಲ, ಕಷ್ಟ ಅನಿಸುತ್ತೆ. ಆದರೆ ನೀವು ಸಾಮೂಹಿಕವಾಗಿ ಹೇಳುವಂಥ ಪಾಠ ಎಲ್ಲರಿಗೂ ಸಹಿತ ಅನ್ವಯಿಸಬೇಕಾದ್ರೆ ನೀವೇ ಈ ಒಂದು ಸ್ಟೆಪ್ನ ತೆಗೆದುಕೊಂಡು ಅವರಲ್ಲಿರ್ತಕ್ಕಂತಹ ಒಂದು ಒಳಮನಸ್ಸನ್ನು ಅರ್ಥ ಮಾಡಿಕೊಂಡು ಸ್ಥಾನಗಳನ್ನು ಬದಲಾಯಿಸ್ತಾ, ನೀವು ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಪ್ರಶ್ನೆ ಕೇಳಿದಾಗ ಈ ನನ್ನೆಲ್ಲಿ ಕೇಳಿಬಿಡ್ತಾರೋ ಅಂತ ನಾಳೆಗೆ ಅವನು ರೆಡಿ ಆಗ್ತಾನೆ. ಇಂಥ ಒಂದು ಕಾಯಕವನ್ನು ಸಹಿತ ಎಲ್ಲ ಕಡೆನೂ ಮಾಡಬೇಕಾಗಿದೆ. ಒಟ್ಟು ನಾವು ಏನು ಮಾಡ್ತಿದ್ದೀವಿ, ಹೇಗೆ ನಾವು ಸ್ಟೆಪ್ ತಗೊಳ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಬದಲಾವಣೆಗಳನ್ನು ತಂದುಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ, ಅವರಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದು ಮುಖ್ಯ. ಇನ್ನು ಆಟ ಪಾಠಗಳು ಹೊರಡುವಂಥ ಮಕ್ಕಳಿದ್ದಾರೆ, ಅವ್ರಿಗೆ ಆಟದ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ, ವಿದ್ಯೆ ಬಗ್ಗೆ ಬಹಳ ಕಷ್ಟ ಇರುತ್ತೆ. ಅಂತಹ ಮಕ್ಕಳಿಗೆ ಆಟ ಆಡೋದಕ್ಕೂ ಒಂದಿಷ್ಟು ಸಮಯ ಕೊಡಬೇಕು. ಅವ್ರ ಇಚ್ಛೆ ಪ್ರಕಾರ, ಅವರಿಷ್ಟದ ಪ್ರಕಾರ ಒಂದಿಷ್ಟು ಸಮಯ ಕೊಟ್ಟು ಇನ್ನು ಉಳಿದಂಥ ಸಮಯವನ್ನು ನಾವು ಅವರಿಂದ ಹೇಗೆ ತಂದುಕೊಳ್ಬೋದು ಅನ್ನೋದ್ರ ಬಗ್ಗೆನೂ ಒಂದು ರಹಸ್ಯ ಇದೆ, ತಿಳಿಸ್ಕೊಡ್ತೀನಿ. ಆದರೆ ಎಲ್ಲ ರಹಸ್ಯಗಳನ್ನು, ಎಲ್ಲ ವಿಚಾರಗಳನ್ನು ಇವತ್ತೇ ನಾನು ಮಾತಾಡ್ತಾ ಹೊರಟ್ರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ. ನೇರವಾಗಿ ಮಾತಾಡ್ತಕ್ಕಂಥವರಿದ್ದಾರೆ. ದರ್ಪಣಾಂಜನ, ಇವತ್ತಿನ ದಿನ ಭವಿಷ್ಯ ಇದೆಲ್ಲವೂ ಸಹಿತ ಇದೆ. ಪಂಚಾಂಗ ಶ್ರವಣ ಇದೆ. ಮುಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣ, ದರ್ಪಣಾಂಜನದ ಕಡೆ ಗಮನ ಕೊಡೋಣ. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಪ್ಪ. ಓಂ ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಂ ಬ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಂ ಕುಶಿದ್ರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಶ್ರೀಂ ಭಗವತೀಂ ನಮಃ. ಓಂ ಶ್ರೀಂ ಭಗವತೀಂ ನಮಃ. ಓಂ ಶ್ರೀಂ ಭಗವತೀಂ ನಮಃ. ಶ್ರೀಂ ರಾಜರಾಜೇಶ್ವರೀಂ ನಮಃ. ರಾಜ್ಯದಾಯಿನೀಂ ನಮಃ. ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷೆ 15/5/2015 ಶುಕ್ರವಾರ, ದ್ವಾದಶಿ, ರೇವತಿ ನಕ್ಷತ್ರ. ಇವತ್ತು ಪ್ರದೋಷ ಪೂಜೆ. ದ್ವಾದಶಿ ಇರ್ತಕ್ಕಂಥದ್ದು, ರೇವತಿ ನಕ್ಷತ್ರ ಇರ್ತಕ್ಕಂಥದ್ದು. ರೇವತಿ ನಕ್ಷತ್ರ ಅಂದಾಗ ಇದು ಮಹಾನಕ್ಷತ್ರ. ಈ ಮಹಾನಕ್ಷತ್ರದಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವೇ ಸರಿ. ರೇವತಿ ನಕ್ಷತ್ರ ಮಹಾನಕ್ಷತ್ರವಾದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಪ್ರಗತಿಯನ್ನು ಕಾಣಬಹುದು. ಜೊತೆಗೆ ಪ್ರತಿದಿನದಂತೆ
ಏನೆಲ್ಲ ಕೆಲಸಗಳಿದೆಯೋ ಅದೇ ತರಹ ಇವತ್ತು ಸಹಿತ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಬಹಳ ವಿಶೇಷ. ಹಾಗೆ ಇವತ್ತು ರೈತರಿಗೆ ಒಂದಿಷ್ಟು ಸಂತಸದ ದಿನ. ಈ ನಕ್ಷತ್ರ ಸಾಮಾನ್ಯಕ್ಕೆ ರೇವತಿ ನಕ್ಷತ್ರ ಬಂದಾಗ ರೈತರು ತಾವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣ್ತಾರೆ. ಅಂದರೆ ಯಾರು ಭೂಮಿನ ನಂಬಿ ಬದುಕ್ತಿರ್ತಾರೋ, ಭೂತಾಯಿಂದ ಆ ಭೂಮಿಯಿಂದ ಬಂದಂತಹ ಬೆಳೆಗಳನ್ನು ಮಾರುಕಟ್ಟೆಗೆ ತರುವಂತಹ ಕಾಲದಲ್ಲಿ ಸಾಕಷ್ಟು ಲಾಭವನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನವೂ ಆಗಿರುತ್ತೆ. ಬನ್ನಿ ದರ್ಪಣಾಂಜನ ಹಾಗೆ ರಾಶಿಫಲಗಳನ್ನು ಸಹಿತ ಗಮನಿಸೋಣ. ಓಂ ಗಂಧದ್ವಾರಾಂಧರಾದರ್ಶ ನಿತ್ಯಪುಷ್ಟಾಂಗರಿ ಶ್ರೀಂ ಸರ್ವದಾನಾಂತ್ವಾಮಿಹೋಪತ್ವಯೇ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರೀ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸ ಗೋವಿಂದ. ರಾಶಿಗಳಲ್ಲಿ ಯಾವುದೇ ರಾಶಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೂ ಪ್ರತಿದಿನದ ಕಾರ್ಯಕ್ರಮದಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತಪ್ಪದಿರ ಮಾಡಲೇಬೇಕು. ಆ ಮಾಡೋದ್ರಿಂದಲೇ ನಮ್ಮಲ್ಲಿ ಸಾಕಷ್ಟು ಯಶಸ್ಸಾಗುತ್ತೆ. ರಾಶಿಗಳಲ್ಲಿ ಬರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ತಿಳ್ಕೊಳ್ಳುವಾಗಲೂ ಅಥವಾ ದಿನದ ಭವಿಷ್ಯತ್ತನ್ನು ತಿಳ್ಕೊಳ್ಳುವಾಗಲೂ ಆದಿತ್ಯಾದಿ ನವಗ್ರಹಗಳನ್ನು ಒಮ್ಮೆ ಪ್ರಾರ್ಥನೆ ಮಾಡೋದು ಬಹಳಷ್ಟು ಶ್ರೇಯಸ್ಕರ. ನೀವು ವಿಷಯನ ನಿಮ್ಮ ರಾಶಿಫಲಗಳನ್ನು ತಿಳ್ಕೊಳ್ಳೋದು ಬಿಡೋದು ಅದು ಆಮೇಲಿನ ವಿಚಾರ. ಆದರೆ ಅದಕ್ಕೂ ಮುಂಚಿತವಾಗಿ ಪ್ರತಿಯೊಬ್ಬರು ಸಹಿತ ಒಮ್ಮೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಸಿದ್ಧಿ ಗಣಪತಿ ಪ್ರಾರ್ಥನೆ, ಆದಿಪೂಜಿತನಾದಂತಹ ಗಣಪನ ಆರಾಧನೆ ಆದ ನಂತರ ಮಹಾಲಕ್ಷ್ಮಿ, ಗಣಪತಿ, ಸರಸ್ವತಿ, ಇನ್ನು ಆದಿತ್ಯಾದಿ ನವಗ್ರಹ, ಇದನ್ನು ಪ್ರತಿ ದಿವಸ ನಾವು ಪಠನೆ ಮಾಡಲೇಬೇಕು. ಇನ್ನು ನಮ್ಮ ಮನೆ ದೇವರುಗಳು ಅಂದರೆ ಯಾರ್ಯಾರು ಅವರವರ ಮನೆ ದೇವರು, ಅವರ ಧರ್ಮದ ಗುರುಗಳನ್ನು ಪ್ರತಿ ದಿವಸ ನಾವು ಬೆಳಗ್ಗೆ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಆವತ್ತಿನ ದಿನ ಶುಭಕರವಾಗಿರುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಕೆಲಸಗಳಲ್ಲಿ ಹಿನ್ನಡೆ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ರೀತಿ ಚಂಚಲತೆ ಇರುತ್ತೆ. ಜೊತೆಗೆ ಬರೀ ನಿಷ್ಠುರ ಹೊತ್ಕೊಳ್ಳುವಂಥ ದಿನವೂ ಆಗಿರುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಸೌಮ್ಯತನ, ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆತನ, ನೀವು ಒಳ್ಳೆಯದನ್ನು ಎಷ್ಟೆಲ್ಲ ಆಲೋಚನೆ ಮಾಡಿ ಏನೆಲ್ಲ ಮಾಡಬೇಕು ಅಂದ್ಕೊಂಡ್ರು ಅದರಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಲೋಪಗಳನ್ನು ಕಂಡಿಡಿದು ಅದನ್ನೇ ತುಂಬ ದೊಡ್ಡದಾದಂಥ ಸಮಸ್ಯೆ ಅನ್ನೋ ಥರ ಬಿಂಬಿಸ್ತಾ ಹೋಗ್ತಾರೆ. ಇವತ್ತು ತಾವು ಮಾಡಬೇಕಾದಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಒಂದಿಷ್ಟು ಸಾಧ್ಯವಾದರೆ ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೆ, ದೇವಿಯ ಆಲಯಕ್ಕೆ ಹೋಗಿ ಒಂದು 5 ರಿಂದ 10 ನಿಮಿಷದ ಕಾಲ ಆದರೂ ತಾಯಿ ದರ್ಶನ ಮಾಡಿಕೊಂಡು ದೇವಸ್ಥಾನದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತು ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ. ಆ ತಾಯಿ ಹೆಸರನ್ನ ಒಂದು 54 ಸತಿನೋ 108 ಸತಿನೋ ಅಥವಾ ಒಂದು 11 ಸತಿನೋ ದೇವಿಯ ಹೆಸರು ಹೇಳಿ. ಅಥವಾ ಗಾಯತ್ರಿ ಮಂತ್ರ ನಿಮಗೆ ಉಪದೇಶ ಆಗಿದ್ದರೆ ಗಾಯತ್ರಿ ಮಂತ್ರವನ್ನು ತಪ್ಪದಿರ ಇವತ್ತು ಪಠನೆ ಮಾಡಿ. ಮೇಷರಾಶಿಯವರು ಗಾಯತ್ರಿ ಮಂತ್ರ ಜಪದಿಂದ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರ ಎಲ್ಲವನ್ನೂ ಸಹಿತ ಸಿದ್ಧಿಸ್ಕೊಳ್ತೀರಿ. ಹಾಗೆ ಬೆಳಗಿನಿಂದ ಸಂಜೆವರೆಗೂ ಸಾಕಷ್ಟು ಶ್ರಮವಿದ್ದು ಕೆಲಸ ಮಾಡ್ತೀರಿ. ಹಣಕಾಸನ್ನು ಕೈತುಂಬ ಸಂಪಾದನೆ ಮಾಡ್ತೀರಿ. ಕೈತುಂಬ ಹಣಕಾಸು ಸಂಪಾದನೆ ಮಾಡಿ ಬರಬೇಕಾದ್ರೆ ಮನೆಗೆ ಮಾತ್ರ ಬರಿಗೈಲಿ ಬರ್ತೀರಿ. ಕಾರಣ ನೀವು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಆತ್ಮೀಯರಿಗೋ ಅಥವಾ ಸಂಬಂಧಿಕರಿಗೋ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಗೋ ಅಥವಾ ನಿಮ್ಮ ಖರ್ಚಿಗೆ ಬೇಕು ಅಂತ ಹೇಳಿ ಯಥೇಚ್ಛವಾದಂಥ ರೀತಿ ಹುಚ್ಚುಚ್ಚ ಖರ್ಚು ಮಾಡಿ ಬರಿಗೈ ಮಾಡಿಕೊಂಡು ಮನೆಗೆ ಬರುವಂತಹ ಕಾಲ. ಇವತ್ತು ಸ್ವಲ್ಪ ಎಚ್ಚರ ಇರಲಿ. ಇವತ್ತಿನ ದಿವಸ ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ತೀರ್ಮಾನ ಆದರೂ ಅಷ್ಟು ಅಚ್ಚುಕಟ್ಟಾಗಿರೋದಿಲ್ಲ. ಜೊತೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲೂ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಇವತ್ತು ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಇವತ್ತು ಸಮಂಜಸವಾದಂಥ ಕಾಲವಲ್ಲದರಿಂದ ಸ್ವಲ್ಪ ಯೋಚನೆ ಮಾಡಿ ವೃಷಭ ರಾಶಿಯವರು ಒಂದು ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಸೂಕ್ತ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆ ತನಕ ಅಷ್ಟು ಸರಿಸಮಾನವಾದಂಥ ದಿನವಲ್ಲ. 3 ಗಂಟೆವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡ್ತೀರಿ. 3 ಗಂಟೆ ನಂತರ ಸಾಕಷ್ಟು ಲಾಭ ಕಾಣುವಂಥ, ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗ್ತಕ್ಕಂಥ ಒಂದು ವಿಶೇಷವಾದಂಥ ದಿನವೂ ಹೌದು. ಇವತ್ತು ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ. ಈ ಪ್ರಕಾರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಇವತ್ತು ಅಧಿಕವಾದಂತಹ ರೀತಿ ಚಂಚಲತೆ ಇದೆ. ಜೊತೆಗೆ ಮಾಡ್ತಕ್ಕಂತಹ ಕೆಲಸಗಳು ಯಶಸ್ಸು ಆಗೋದಿಲ್ವೇನೋ, ನಾವು ಇವತ್ತಿನ ದಿವಸ ಈ ಕೆಲಸ ಕೈಗೆತ್ತಿಕೊಂಡ್ರೂ ಸಹಿತ ನಡೆಯುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಅನುಮಾನ ಮತ್ತು ಸಂದೇಹಗಳು ಜಾಸ್ತಿ. ಆದರೆ ಒಂದು ವಿಚಾರ, ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರವೇ ಈ ಥರ ಸಮಸ್ಯೆ ನಿಮಗೆ. 12 ಗಂಟೆ ದಾಟಿದ್ರೆ ಮಿಥುನ ರಾಶಿಯವರ ಫಲ ಸಾಕಷ್ಟು ಅಭಿವೃದ್ಧಿತನವಾಗಿರುತ್ತೆ, ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿರುತ್ತೆ.
ಇವತ್ತು ಎಷ್ಟೋ ಜನ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಗೆ ಅಥವಾ ಮಾಡಬೇಕಾದ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಗೋಸ್ಕರ ಅಥವಾ ಒಂದು ದೇವಿ ಆಲಯದಲ್ಲಿ ಶ್ರದ್ಧಾಭಕ್ತಿಯಾಗಿ ಹೋಗಿ ದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅರ್ಚನೆ ಕುಂಕುಮ ಪ್ರಸಾದವನ್ನು ತಂದುಕೊಳ್ತಕ್ಕಂಥದ್ದು, ಹಾಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷತೆಯನ್ನು ನೋಡುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಇವತ್ತು ನಿಜಕ್ಕೂ ಹೇಳಬೇಕಂದ್ರೆ ಬಹಳ ಅದೃಷ್ಟ ದಿನವೂ ಹೌದು. ಈ ಅದೃಷ್ಟದ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಒಂದು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮನೆಯಿಂದ ಹೊರಗಡೆ ಬರುವಂತಹ ಕಾಲದಲ್ಲಿ ನಿಮ್ಮ ಅಂಗೈಯಲ್ಲಿ ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಕೆಲವು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ನೆಮ್ಮದಿ ನೋಡ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲೂ ಲಾಭ ಇದೆ. ಹೊಸದಾಗಿ ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಲಿ, ನಿಮ್ಮ ಬಂಧು ಬಾಂಧವರಾಗಲಿ, ಇವರಿಂದ ಒಳ್ಳೆಯ ಮಾತಾಡಿ ಒಳ್ಳೆ ಪ್ರಶಂಸೆ ಈಡಾಗುವಂತಹದ್ದು, ಹಾಗೆ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು 4 ಜನ ಗುರುತಿಸಿ ನಿಮಗೊಂದು ಸನ್ಮಾನ ಮಾಡುವಂಥದ್ದು ಅಥವಾ ನಿಮ್ಮನ್ನು ಒಂದು ಮೇಲಿಟ್ಟು ಮಾತಾಡ್ತಕ್ಕಂಥದ್ದು, ಈ ತರಹ ಒಂದು ಒಳ್ಳೆ ಅವಕಾಶಗಳನ್ನು ಕರ್ಕಾಟಕ ರಾಶಿಯವರು ನೋಡ್ತೀರಿ. ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಸಾಂಬ ಸದಾಶಿವನ ಆಲಯಕ್ಕೆ ಹೋಗಿ ಶಿವನ ಒಂದು ಆಲಯದಲ್ಲಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಿಮ್ಮ ಕರೆಗಳನ್ನ ಸ್ವೀಕರಿಸಿ ಅದಕ್ಕೆ ಪರಿಹಾರ ಕೊಡುವಂತ ವಿಭಾಗ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ನನ್ನ ಹೆಸರು ಕಮಲಾ ಅಂತ, ಪುಣೆ ಮಹಾರಾಷ್ಟ್ರ ರಾಜಗುರುನಗರದಿಂದ ಮಾತಾಡ್ತಿದ್ದೀನಿ. ಸರಿಮಾ, ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆ, ನನ್ ಮಕ್ಕಳ ಬಗ್ಗೆ, ನಮ್ ಸಂಸಾರದ ಬಗ್ಗೆ ಕೇಳ್ಬೇಕು ಮ್ಯಾಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ 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 ಹಲೋ, ನಮಸ್ಕಾರ. ದೀರ್ಘದಂಡ ನಮಸ್ಕಾರಗಳು ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ನಾವು ಚೆನ್ನಾಗಿದೆ ಗುರುಜಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ಹೇಳಮ್ಮ. ನನ್ ಮಗಳ ಬಗ್ಗೆ ಮತ್ತು ಮಗನ ಬಗ್ಗೆ, ನಮ್ ಸಂಸಾರ ಬಗ್ಗೆ ಕೇಳಬೇಕು ಆಗಿತ್ತು ಗುರುಜಿ. ನಾವು ಪುಣೆ ಮಹಾರಾಷ್ಟ್ರ ರಾಜಗುರುನಗರದಿಂದ ಮಾತಾಡ್ತಾ ಇದ್ದೀನಿ. ನನ್ ಮಗಳ ಹತ್ರ ಕೊಡ್ತೀನಿ ಗುರುಜಿ. ಅವಳು ಈಗ 8 ಮುಗಿದು 9ನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಮೊದ್ಲಿಂದಲೂ ತುಂಬಾ ಆಲಸಿತನ. ಅವಳು ಸರಿಯಾಗಿ ಮತ್ತೊಬ್ಬರ ಹತ್ರ ಸರಿಯಾಗಿ ಮಾತಾಡೋದೇ ಇಲ್ಲ, ತುಂಬಾ ಅನ್ಸ್ತಾಳೆ. ಯಾವ ರೀತಿ ಮಾತಾಡ್ಬೇಕನ್ನೋದು ಅವಳಿಗೆ ಗೊತ್ತಾಗೋದಿಲ್ಲ. ಮತ್ತೆ ಮನೆಯಲ್ಲೂ ತುಂಬಾ ಮೌನವಾಗಿರ್ತಾಳೆ, ಸರಿಯಾಗಿ ಮಾತಾಡೋದಿಲ್ಲ, ಮನಸ್ಸಿನೊಳಗಿಂದ ಏನೂ ಹೇಳೋದಿಲ್ಲ. ಕೊಡಿಮ್ಮ, ಮಾತಾಡ್ತೀನಿ, ಕೊಡಿ. ಆಯ್ತು. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಮಗು. ಕನ್ನಡ ಬಹಳ ಸ್ಪಷ್ಟವಾಗಿ ಮಾತಾಡ್ತೀಯಾ? ಮನೆಯಲ್ಲಿ ಕನ್ನಡನೇ ಮಾತಾಡ್ತೀರಾ? ಹಾ, ಹೌದು. ಬೆಳಿಗ್ಗೆ ಟಿಫನ್ ಮಾಡ್ದಮ್ಮ? ಹಾ, ಮಾಡ್ತೀನಿ. ನಿಮಗೆ ಶಿರಡಿ ಹತ್ರ ಅಲ್ಲ? ಹಾ, ಶಿರಡಿ ಬಾಬಾ ಅವರ ಹತ್ರನೇ ನಿಮಗೆ. ಶಿರಡಿ ಹತ್ರ ಅಲ್ಲ? ಹಾ, ಹೌದು ಗುರುಜಿ. ಬಾಬಾ ಅವ್ರು ನೋಡಿದ್ಯಾ? ಹಾ, ನೋಡಿದ್ದೀನಿ ಗುರುಜಿ. ಯಾವಾಗ ಹೋಗಿದ್ದೆ ಬಾಬಾ ದೇವಸ್ಥಾನಕ್ಕೆ? 1 ವರ್ಷ ಆಯ್ತು ಗುರುಜಿ. ಹೌದಾ? ಈಗ ಏನು ಓದ್ತಾ ಇದೆಯಾ? ಈಗ 9th ಕ್ಲಾಸ್. ನೀನು ಸ್ವರತರಂಗದಲ್ಲಿ ತುಂಬ ಚೆನ್ನಾಗಿದೆ, ಜ್ಞಾನವಂತೆ ನೀನು ಒಳ್ಳೆ ವಿದ್ಯಾವಂತೆ ಆಗ್ಬೋದು ನೀನು. ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? ಮಾರ್ಕ್ಸ್ ಚೆನ್ನಾಗಿ ತಗೊಳ್ತಾ ಇದೆಯಾ? ಹಾ, ತಗೊಂಡಿನಿ ಗುರುಜಿ. ಈ ಸತಿ SSLC 9th? ಈ ಸಾರಿ 9th. ಈ ಸತಿ 9th. ಅಲ್ಲಿ ಕನ್ನಡ ಸಬ್ಜೆಕ್ಟ್ ಸಿಗುತ್ತಾ ನಿಮಗೆ? ಇರಲ್ಲ ಗುರುಜಿ. ಕನ್ನಡ ಇಲ್ಲ, ಮನೆಯಲ್ಲಿ ಮಾತ್ರ ಕನ್ನಡ ಮಾತಾಡೋದು? ಹಾ, ಹೌದು ಗುರುಜಿ. ತುಂಬ ಸಂತೋಷಮ್ಮ. ಚೆನ್ನಾಗಿ ಓದಬೇಕು ನೀನು ಒಳ್ಳೆ ವಿದ್ಯಾವಂತೆ ಆಗಬೇಕು. ಅಪ್ಪ ಅಮ್ಮನ ಮನಸ್ಸು ನೋಯಿಸ್ದಿರ ಅಪ್ಪ ಅಮ್ಮನೂ ತೃಪ್ತಿಪಡಿಸ್ಬೇಕು. ನೀನು ಚೆನ್ನಾಗಿ ಓದಬೇಕು. ನಿನಗೀಗ ಇರ್ತಕ್ಕಂಥ, ನಿನ್ನ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಬರೀ ವಿದ್ಯಾಭ್ಯಾಸ ಮಾತ್ರನೇ ಅಲ್ವಾ? ಅದು ನೀನು ಚೆನ್ನಾಗಿ ಅಭ್ಯಾಸ ಮಾಡು. ಕೊಡು, ಅಮ್ಮಂಗೆ ಕೊಡು, ಮಾತಾಡ್ತೇನೆ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಮಗಳಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆಯ್ತು
ಆಯ್ತು ಗುರುಜಿ. ಅವಳು ತುಂಬಾ ಮೌನವಾಗಿರ್ತಾಳೆ. ಅವಳ ಮನಸ್ಸಿನೊಳಗೆ ಏನಿರ್ತದೆ ಅನ್ನೋದು ಯಾವ್ದು ರೀತಿ ಗೊತ್ತಾಗುದಿಲ್ಲ. ಇಲ್ಲಮ್ಮ, ಅದು ಆಗಿತ್ತು ಗುರುಜಿ. ಕೆಲವೊಬ್ಬರ ಮಕ್ಕಳ ಮನಸ್ಥಿತಿ ಆಗಿರುತ್ತೆ. ಅದು ಬಾಲ್ಯದಿಂದ ಬಂದಂತಹದ್ದು. ಅವಳಲ್ಲಿ ಒಂದು ಸಮಸ್ಯೆ ಆಗಿದೆ. ಇವಳು ಹುಟ್ಟಿದ್ದಲ್ಲಿ? ಇವಳು ಹುಟ್ಟಿದ್ದು ಬಿಜಾಪುರದಲ್ಲಿ ಗುರುಜಿ. ಬಿಜಾಪುರದಲ್ಲಿ ಹುಟ್ಟಿ ಈಗ ಮಹಾರಾಷ್ಟ್ರ ಇದರಲ್ಲಿದ್ದೀರಿ, ನೀವು ಪುಣೆಯಲ್ಲಿದ್ದೀರಿ. ಹೌದು ಗುರುಜಿ. ಈಗ ಇಲ್ಲಿ ಹುಟ್ಟಿರತಕ್ಕಂತಹ ಮಗು ಅಲ್ಲಿದ್ದಾಗ ಆ ಪ್ರಪಂಚ ಅವಳಿಗೆ ಒಂಥರ ಹೊಸದು ಅನ್ಸಿರುತ್ತೆ. ಆಗ ಆ ಕ್ಷಣಗಳು ಅವಳಲ್ಲಿ ಮೌನವಾಗ್ತದೆ. ಕ್ಲಾಸಿನವರೆಗೂ ಅಲ್ಲೇ ಕಲ್ತಿರ್ತಾಳೆ ಗುರುಜಿ. ನಮ್ದು ಇಂಡಿ ತಾಲೂಕು ತೆಗೇಳಿ ಅಂತ ಗ್ರಾಮ. ಅಲ್ಲೇ 5ನೇ ಕ್ಲಾಸಿನವರೆಗೂ ಅಲ್ಲೇ ಕಲ್ತಿರೋದು. ಒಂದು ಮಗು ನಂದು 8 ವರ್ಷದ ಆದ ಕೂಡಲೇ ಫೇಲ್ ಆಗಿದೆ ಗುರುಜಿ. ಆ ನಂತರ ಅವಳಿಗೆ ಈ ಕಡೆ ಕರ್ಕೊಂಡ್ ಬಂದಿದೀವಿ. ಇಲ್ಲಿ 2 ವರ್ಷ ಹಿಂದ್ಗಡೆ ತಗೊಂಡ್ರು ಗುರುಜಿ. ಮತ್ತೆ 4ನೇ ಕ್ಲಾಸ್ನಿಂದ ಅವಳು ಕಲ್ತಿದ್ದಾಳೆ ಇಲ್ಲಿ ಮರಾಠಿ ಕ್ಲಾಸ್, ಮರಾಠಿ ಶಾಲೆಗೆ. ಮನೆಯವರು ಅಲ್ಲೇ ಕೆಲಸ ಮಾಡ್ತಾರಮ್ಮ. ಅದೇ ಏನಾದ್ರು ಅವಳಿಗೆ ಆ ರೀತಿ ಏನೋ ಆಕೆಗೆ ಮನಸ್ಸಲ್ಲಿ ಏನೋ ಅದು ಇರ್ಬಹುದೇನೋ ಅಂತ ಇಲ್ಲ ಇಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ ತಾಯಿ. ಅಂತಹದ್ದು ಯಾವುದು ಅವಳ ಮನಸ್ಸಲ್ಲಿ ನಿಲ್ಲುವಂಥದ್ದಲ್ಲ. ಅಲ್ಲಾಗಿರೋ ಸಮಸ್ಯೆ ಏನಂದ್ರೆ, ಅಲ್ಲಿ ಅದರದೇ ಆದಂಥ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟು ಆ ಜನಗಳ ಮಧ್ಯದಲ್ಲಿ ಅವಳಾಗ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಂಡಿದೆ. ಆಗ ಅವಳು ಮೌನನ ತಾಳಿದಾಳೆ. ಅಲ್ಲಿ ಅವಳು ಮೌನವಾಗಿರೋದ್ರಿಂದ ಅದನ್ನು ಅಭ್ಯಾಸಕ್ಕೆ ತಂದುಕೊಂಡ್ಬಿಟ್ಟಿದ್ದಾಳೆ ಅಷ್ಟೇ. ಬಿಟ್ಟರೆ ಅವಳಲ್ಲಿ ಯಾವುದೇ ತರಹ ನ್ಯೂನ್ಯತೆ ಇಲ್ಲ, ಯಾವುದೇ ಥರ ಸಮಸ್ಯೆ ಇಲ್ಲ. ನೀನು ಧೈರ್ಯವಾಗಿರ್ಬೋದು. ಇನ್ನೊಂದು 2-3 ದಿವಸ, ಕನಿಷ್ಠ ಪಕ್ಷ ಈ 1 ವರ್ಷ ದಾಟಿದ್ರೆ SLCಗೆ ಬರೋಷ್ಟೊತ್ತಿಗೆ ಅವಳು ತುಂಬ ಚೆನ್ನಾಗಿರ್ತಾಳೆ. ಅವಳ ಸ್ವರತರಂಗದಲ್ಲಿ ಯಾವ ದೋಷಗಳು ಇಲ್ಲ, ಯಾವುದೇ ತರಹ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಹಾಗೇನಾದ್ರು ಸಮಸ್ಯೆ ಇದ್ರೆ ನಾನೇ ತಿಳಿಸ್ತಿದ್ದೆ. ಅವಳನ್ನು ಅದಕ್ಕೋಸ್ಕರನೇ ಅಷ್ಟೆಲ್ಲ ಮಾತಾಡ್ಸಿದ್ದೀನಿ ನಾನು. ಚಿಂತೆ ಮಾಡಬೇಡ ತಾಯಿ, ಧೈರ್ಯವಾಗಿರಮ್ಮ. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ ಅಂತ. ರತ್ನಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೈದನಹಳ್ಳಿ ಮೇಡಮ್, ದೇವನಹಳ್ಳಿ ತಾಲೂಕು ಬೈದನಹಳ್ಳಿಯಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ದೇವನಹಳ್ಳಿ ತಾಲೂಕಿನಿಂದ ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಕೇಳ್ಬೇಕಾ ಮೇಡಮ್? ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಸರಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗೊರವನಹಳ್ಳಿಗೆ ಬಂದಿದ್ದೀವಿ ಮೇಡಮ್. ಗೊರವನಹಳ್ಳಿಗೆ ಬಂದಿದ್ದೀವಿ ಗುರುಜಿ. ಚೆನ್ನಾಗ ನಾವು ನಿಮ್ ದರ್ಶನ ಮಾಡಕ್ ಆಗಿಲ್ಲ ಗುರುಜಿ. ಗೊರವನಹಳ್ಳಿಯಲ್ಲಿ ಜನ ಕಡಿಮೆ ಇದ್ರಲ್ಲಮ್ಮ. ಜನ ಜಾಸ್ತಿ ಗುರುಜಿ. ಇನ್ನಂತ ಜನ ನೋಡ್ಲಿಕ್ಕೆ ಆಗತ್ತಾ ನೀವೆಲ್ಲಾದ್ರೂ? ನೋಡಕ್ ಆಗಲ್ಲ ಗುರುಜಿ. ಇತಿಹಾಸದಲ್ಲಿ ಅದು ನನ್ನ ಕೈಲೇ ಇವತ್ತು ಇನ್ನು ಮುಂದೆ ಅಂತದೇ ಒಂದು ಕಾರ್ಯಕ್ರಮ ಮಾಡ್ರೆ ಪುನಃ ನಾನು ಜನ ಸೇರಿಸ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೌದು ಗುರುಜಿ. ನನಗೂ ಸಹಿತ ಒಂಥರ ಆಶ್ಚರ್ಯಚಕಿತಾನೆ. ನನಗೂ ಇವಾಗೂ ಸಹಿತ ಯಾವತ್ತನ್ನ ನೋಡ್ಬೇಕು ಅಂದ್ರೆ ಆ ಒಂದು ಸಿಡಿ ಇವತ್ತಿಗೂ ಹಾಕೊಂಡು ನೋಡ್ತಾ ಇರ್ತೀನಿ ನಾನು. ಹೌದು ಗುರುಜಿ. ಯಾಕೆಂದ್ರೆ ಆ ಜನಸಾಗರ ಹಬ್ಬ. ದೇವರು ದರ್ಶನ ಕೊಡಕ್ ಆಗಲ್ಲ, ನಿಮ್ ಮುಗಿಸ್ತಾ ಕೊಡ್ಬೇಕು ಅಂತ ಕೊಡ್ತಾನೆ ಗುರುಜಿ. ಏನಮ್ಮ ತಾಯಿ ಆಶೀರ್ವಾದ ತಾಯಿ, ಹೇಳಮ್ಮ. ಗುರುಜಿ, ನಾವು ಎದೆ ನಾವು ಯಾವಾಗ ಗುರುಜಿ ಡಾಕ್ಟರ್ಗೆಲ್ಲ ತೋರಿಸ್ರಿ, ಏನ್ ನಾರ್ಮಲ್ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು ಗುರುಜಿ? ನಾನು ಹೇಳ್ತಾ ಇದ್ದೀನಿ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಪ್ರಕಾರ ಈ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತ ಅಂತ ದೊಡ್ಡ ಸಮಸ್ಯೆಗಳು ಯಾವುದೂ ಇಲ್ಲ. ಸ್ವಲ್ಪ ಆಗಿಂದಾಗ್ಲೇ ಮೇಲಿಂದ ಮೇಲೆ ಸ್ವಲ್ಪ ಜೀರಿಗೆ ನೀರು ಕುಡಿತಾ ಬನ್ನಿ. ಬಿಸಿನೀರಲ್ಲಿ ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಆ ಜೀರಾ ವಾಟರ್ನ ಕುಡಿತಾ ಬಂದರೆ ಖಂಡಿತ ಅನುಕೂಲ ಆಗುತ್ತೆ. ಜೀರಿಗೆ ನೀರು ತೆಗೆದುಕೊಳ್ಳೋದ್ರಿಂದ ಬಹಳ ಅನುಕೂಲ. ಇದಕ್ಕೆ ಗಾಬರಿ ಪಡುವಂಥದ್ದಿಲ್ಲ, ಭಯ ಬೀಳುವಂಥದ್ದಿಲ್ಲ. ಜೊತೆಗೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೋವು ತಿಂತ ಹೋದರೆ ಇನ್ನಷ್ಟು ನೋವು ಆಗ್ತಾ ಇರುತ್ತೆ. ನೀವು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ಒಳ್ಳೆಯದಾಗಲಿ. ಧನ್ಯವಾದ ರತ್ನಮ್ಮ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ಗದಗಲಿಂದ ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ ಮಾ, ಕಮ್ಮಿ ಮಾಡಿ ಮಾತನಾಡಿ ನಮ್ ಜೊತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ?
ಹ್ಞೂ ಟಿವಿ ಅಲ್ಲಿ ಕಡಿಮೆ ಮಾಡಿ ಮೇಡಮ್. ನಾವು ಗದಗ್ಲಿಂತ್ರ ಲಕ್ಷ್ಮಿ ಅಂತ ಮಾತಾಡಿದ್ರಿ ಮೇಡಮ್. ಲಕ್ಷ್ಮಿ ಅವರೇ, ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ನನ್ ಮಗನ್ ಬಗ್ಗೆ ಕೇಳ್ಬೇಕ್ರಿ ಮೇಡಮ್ ಗುರುಜಿ ಹತ್ರ. ಮಗ ಜೊತೆಲೇ ಇದ್ದಾರಾ? ಹ್ಞೂ ಇದಾರಿ ಮೇಡಮ್. ಸರಿ, ಗುರುಜಿ ಇದಾರೆ, ಮಾತನಾಡಿ. ಹ್ಞೂನ್ರಿ ಮೇಡಮ್, ಕೊಡ್ರಿ ಮೇಡಮ್. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ ನಿಮಗೆ. ನಮಸ್ಕಾರ ತಾಯಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ನಾವು ನಮ್ ಮಗನ ಬಗ್ಗೆ ಬಹಳ ನಮಗ ಇದಾಗೈತ್ರಿ ಗುರುಜಿ. ಅವನ ಬಗ್ಗೆ ಸ್ವಲ್ಪ ಕೇಳ್ಬೇಕ್ರಿ ಗುರುಜಿ ನಾವು. ಹೇಳಮ್ಮ. ಅವನು ಈ ಸಲ 10th ಸ್ಟ್ಯಾಂಡರ್ಡ್ ರೀ ಗುರುಜಿ. 9th ಇದ್ದಾಗ ಸರಿಯಾಗಿ ಅಭ್ಯಾಸ ಮಾಡ್ಲಿಲ್ರಿ ಗುರುಜಿ. ಸರಿಯಾಗಿ ಶಾಲೆಗೆ ಹೋಗಕ ನಾ ಯಾವಲ್ಲ ಅಂತ ಹೇಳಿ ಅಂತಿದ್ದಾರೆ ಗುರುಜಿ. ಸುಮ್ನೆ ಒಬ್ನ ಕುಂದಿರ್ಬೇಕು, ಒಬ್ನ ಇರ್ಬೇಕು, ಯಾರ ಜೊತೆ ಮಾತಾಡೋಂಗಿಲ್ಲ. ಆಮೇಲೆ ಹೊರಗಡೆ ಅದಕ್ಕೂ ಹೋಗಂಗಿಲ್ಲ. ಒಂದ್ 2 ತಿಂಗಳ ಶಾಲೆ ಬಿಟ್ಟಿದ್ದಾರೆ ಅವ 9th ಇದ್ದಾಗ. ಏನ್ರಿ ಸರ್, ಹಂಗಾರ ಮಾಡಿ ಸರ್ ಪಾಸ್ ಮಾಡ್ಯಾರ್ರಿ. 10th ಟ್ಯೂಷನ್ ಹೋದ್ರೆ ಅಡ್ಮಿಷನ್ ಮಾಡ್ಸ್ಕೊಂತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಯಾರ್ರಿ. ಇವ್ನ್ ನೋಡಿದ್ರ ಅಭ್ಯಾಸ ಕಡೆ ಲಕ್ಷ್ಯ ಕೊಡಕ್ ಒಲ್ಲಂತಾನ್ರಿ, ಶಾಲೆಗಿನ ಹೋಗಕ್ ಒಲ್ಲಂತಾನ. ಅವ್ನದು ಸ್ವಲ್ಪ ಹೇಳ್ರಿ ಗುರುಜಿ ನೀವು. ಕೊಡಮ್ಮ, ಫೋನ್ ಕೊಡಮ್ಮ, ಮಾತಾಡ್ತಾನೆ. ಹ್ಞೂ ಸರ್, ತೋರ್ಸಿ ಮಾತಾಡಿ ಗುರುಜಿ ಹತ್ರ. ನಮಸ್ತೆ. ಹಲೋ ಹಲೋ. ಕರೆ ಕಟ್ಟಾಗಿದೆ ಅನ್ಸುತ್ತೆ. ಫೋನ್ ಕೈಗೆ ತಗೊಂಡ ತಕ್ಷಣ ಗುರುಗಳನ್ನ ಯಾಕೆ ಮಾತಾಡ್ಬೇಕು ಅಂತ ಕಟ್ ಮಾಡ್ಬಿಟ್ನ. ಯಾಕೆಂದ್ರೆ ಈಗಿನ ಮಕ್ಕಳು ವಿದ್ಯಾವಂತರು ಹಾಗೆ, ಅವ್ರಿಗೆ ಯಾವ್ದು ಬೇಡವೋ ಅದು ಬೇಡವೇ ಬೇಡ. ಒಟ್ಟಲ್ಲಿ ಅವ್ರಿಗೇನಪ್ಪ ಅವ್ರಿಗೆ ಹಿತವಾಗಿರುವಂತಹ 4 ಮಾತಿದ್ರೆ ಮಾತ್ರ ಅವ್ರಿಗೆ ಬೇಕು. ಗುರುಗಳು ಪಾಠ ಹೇಳ್ತಾರೆ ಅಥವಾ ತಂದೆ ತಾಯಿ ಪಾಠ ಹೇಳ್ತಾರೆ ಅಂದರೆ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಅಥವಾ ಆ ಸಮಯವನ್ನು ದಾಟಿಸ್ತಾರೆ. ಇರಲಿ, ಆದರೆ ಇವತ್ತಿನ ಸಬ್ಜೆಕ್ಟ್ನಲ್ಲಿ ಅದನ್ನೇ ಹೇಳ್ತಾ ಇದ್ದೇನೆ. ಸಾಧ್ಯವಾದಷ್ಟು ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ತಂದೆ ತಾಯಿಗೆ ಹೆಸರು ತರುವಂಥ ರೀತಿಯಲ್ಲಿ ಆಗಬೇಕು. ಇವತ್ತು ನೀವು ಕಲಿತಂಥ ವಿದ್ಯೆ ನಾಳೆ ನಿಮ್ಮ ಜೀವನಕ್ಕೆ ಅದೇ ಸೋಪಾನ. ಇವತ್ತು ನೀವು ಮೂರ್ಖ ಶಿಖಾಮಣಿಗಳಾದರೆ ನಾಳೆ ದಿವಸ ಹೆಗಲ ಮೇಲೆ ಮೂಟೆ ಹೊರಬೇಕಾಗತ್ತೆ, ಇಲ್ಲದ ಕಷ್ಟ ಅನುಭವಿಸ್ಬೇಕಾಗತ್ತೆ. ಇವತ್ತಿನ ದಿವಸ ನೀವು ವಿದ್ಯಾವಂತರಾದರೆ ಎಲ್ಲಾದರೂ ನಿಮಗೆ 4 ವಿದ್ಯೆ ಇದ್ದರೆ 4 ಕಾಸು ಸಂಪಾದನೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನಾಗಿ 4 ಜನ ನಿಮ್ಮನ್ನು ಗೌರವಿಸ್ತಾರೆ, ನಿಮ್ಮನ್ನು ಪೂಜಿಸ್ತಾರೆ. ನಿಮ್ಮ ತಂದೆ ತಾಯಿ ಅದು ನೋಡಿ ಸಂತೋಷ ಬೀಳ್ತಾರೆ. ಸಾಧ್ಯವಾದಷ್ಟು ಮಕ್ಕಳು ವಿದ್ಯಾಭ್ಯಾಸ ಇವತ್ತಿನ ದಿವಸ ನೀವು ಕಳ್ಳು ಬಿದ್ದು ಬಿಟ್ರೆ, ಓದೋದನ್ನು ಬಿಟ್ಟು ಬೇರೊಂದು ದಾರಿ ಇವತ್ತು ನಡೆದಿದ್ದೆ ಆದರೆ ನಾಳೆ ದಿವಸ 4 ಜನ ಚೆನ್ನಾಗಿ ವಿದ್ಯಾವಂತರಿರೋ ಮಧ್ಯದಲ್ಲಿ, ಆ ವಿದ್ಯಾವಂತರ ಮಧ್ಯದಲ್ಲಿ ನೀವು ಒಳಗೆ ಪ್ರವೇಶ ಮಾಡಲಿಕ್ಕೆ ಅವ್ರ ಬ್ಯಾಚಲ್ಲಿ ನಿಂತ್ಕೊಳ್ಳೋದಕ್ಕೂ ನಿಮಗೆ ಅವಮಾನ ಆಗುತ್ತೆ. ಅಂತಹ ಒಂದು ಅವಕಾಶ ನಿಮ್ಗೆ ಯಾರಿಗೂ ಬರೋದು ಬೇಡ. ಚೆನ್ನಾಗಿ ಓದೋದನ್ನು ಅಭ್ಯಾಸ ಮಾಡಿ. ಒಳ್ಳೆಯದಾಗಲಿ. ನೇಪಾಳದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಪಶುಪತಿನಾಥನ ಕ್ಷೇತ್ರದ ಮಹಿಮೆ. ವೀಕ್ಷಿಸಿ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ವೀಕ್ಷಕರೇ, ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಹಾಗೆ ಸೋಮವಾರದ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೆ ತಾವೆಲ್ಲರೂ ಕೂಡ ನೋಡಲೇಬೇಕು. ನಾಳಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನೇಪಾಳಕ್ಕೆ ಗುರುಜಿಯವರು ಭೇಟಿ ಕೊಟ್ಟಂತ ಸಂದರ್ಭ, ಅಲ್ಲಿಂದ ತಂದಿರುವಂತ ವಿಶೇಷವಾದಂಥ ಸಾಲಿಗ್ರಾಮ ಶಿಲೆಯನ್ನು ತಂದಂಥ ಬಗೆ ಹೇಗೆ, ಅಲ್ಲಿ ಗುರುಜಿಯವರಿಗಾದಂಥ ಅನುಭವ, ಇವೆಲ್ಲ ವಿಚಾರವನ್ನು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಅವೆಲ್ಲದರ ಜೊತೆಗೆ ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನೇಪಾಳದಿಂದ ತಂದಂಥ ವಿಶೇಷವಾದಂಥ ಸಾಲಿಗ್ರಾಮ ಶಿಲೆಯನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಲಾಯಿತು, ಎಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನುವ ವಿಶೇಷವಾದಂಥ ದೃಶ್ಯವನ್ನು ಕೂಡ ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಪ್ಪದೆ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ, ಹಾಗೆ ಇನ್ನು ಸೋಮವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅವತ್ತು ಸೋಮವಾರ ಅಮಾವಾಸ್ಯೆಯ ದಿನ ಹೇಗೆ ವಿಶೇಷವಾದಂಥ ವನಸೀರಿನ ಬಳಸಿಕೊಂಡು ಕಾರ್ಯಸಿದ್ಧಿ ಮಾಡಬೇಕು, ಅನುಷ್ಠಾನವನ್ನ ಮಾಡಬೇಕು ಅನ್ನುವ ವಿಚಾರವನ್ನ ಸಮಗ್ರ ಮಾಹಿತಿಯನ್ನು ಕೂಡ ಗುರುಜಿ ತಿಳಿಸ್ಕೊಡ್ತಾರೆ. ತಪ್ಪದೆ ಅವತ್ತಿನ ಕಾರ್ಯಕ್ರಮವನ್ನು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿದ ನಂತರ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ. ಅಲ್ಲಿ ಇವತ್ತು ಸಾಯಿಬಾಬಾ ಅವರ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಬೆಂಗಳೂರಿನ ಯಶವಂತಪುರದ ಸುಬೇದಾರ್ ಪಾಳ್ಯ ಹತ್ರ ಬರುವಂತಹ 1ನೇ ಮುಖ್ಯ ರಸ್ತೆಯಲ್ಲಿರುವಂತಹ ದೇವಸ್ಥಾನಕ್ಕೆ, ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡಬಹುದು ಅಂತ ಹೇಳ್ತಾ, ರಾಶಿ ಫಲವನ್ನ ಮುಂದುವರಿಸುತ್ತಾ ವೀಕ್ಷಕರೇ ಗುರುಜಿ ಸಿಂಹರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರು ಧೈರ್ಯ ಸಾಹಸೇ ಲಕ್ಷ್ಮಿ. ಧೈರ್ಯದಿಂದ ಸಾಕಷ್ಟು ಸಾಧನೆಗಳನ್ನು ಮಾಡಬಹುದು. ಹಾಗೆ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲೂ ಸಹಿತ ಧೈರ್ಯದಿಂದ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ.
ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಯಶಸ್ಸನ್ನು ನೀವು ಸಂಪಾದನೆ ಮಾಡಬೇಕಾದ್ರೆ ನಿಮ್ಮಲ್ಲಿ ಅಧೈರ್ಯ ಇರಬಾರ್ದು. ಜೊತೆಗೆ ನೀವು ಮಾಡ್ತಕ್ಕಂತಹ ಕೆಲಸ ನಿಮಗೆ ತೃಪ್ತಿಕರವಾಗಿರಬೇಕು. ನೀವು ತೃಪ್ತಿಪಟ್ಟಾಗೆ ಮಾತ್ರವೇ ಆ ಕೆಲಸಕ್ಕೆ ಒಂದು ಅರ್ಥಪೂರ್ಣವಾದಂತಹ ಯಶಸ್ಸು ಸಿಗ್ತಕ್ಕಂಥದ್ದು. ಅದರಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಅಳಕಿಲ್ದಿರ ಶ್ರದ್ಧಾಭಕ್ತಿಯಾಗಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿ, ಅದು ಒಳ್ಳೆಯದಿರಲಿ, ಕೆಟ್ಟದಿರಲಿ, ಚಿಕ್ಕದಿರಲಿ, ದೊಡ್ಡದಿರಲಿ, ನೀವು ಮಾಡಬೇಕಾದ ಕೆಲಸವನ್ನು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಮಾಡಿ. ಸಿಂಹರಾಶಿಯವರು ಇವತ್ತಿನ ದಿವಸ ಸಾಕಷ್ಟು ಕನ್ಫ್ಯೂಷನ್ನು ಮತ್ತು ಅರ್ಧತಲ್ಲನವಿಂದ ಸಹಿತ ಒದ್ದಾಡ್ತಿರ್ತೀರಿ. ಆರೋಗ್ಯನ ಸರಿಪಡಿಸ್ಕೊಳ್ಳಿ, ಕೆಲಸದ ಕಡೆ ಹೆಚ್ಚು ಗಮನ ಕೊಡಿ. ಜೊತೆಗೆ ಸಿಂಹರಾಶಿಯವರು ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದೆಜ್ಜೆ ಹಿಂದೆ ಇದ್ದೀರಿ. ಹಾಗಂತ ಆಲೋಚನೆ ಮಾಡೋದು ಬೇಡ. ಸಂಜೆ ವೇಳೆಗೆ ಅದು ಸುಧಾರಣೆ ಆಗುತ್ತೆ, ನೆಮ್ಮದಿ ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಮುಗ್ಗಟ್ಟಿದೆ. ಮನಸ್ಸು ಒಂಥರಹ ವ್ಯತೆ. ಯಾವುದಾದ್ರೂ ಕೆಲಸ, ಏನೇ ಕೆಲಸ ಕೈಗೊಂಡ್ರೂ ಕೆಲಸ ಪರಿಪೂರ್ತಿ ಆಗ್ತಿಲ್ವಲ್ಲ, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ, ಅಥವಾ ನಾನು ಎಷ್ಟೇ ಸಮಾಧಾನವಾಗಿದ್ದರೂ ಸಹಿತ ಪರಿಸರ ನನ್ನ ಸಮಾಧಾನವಾಗಿ ಬಿಡ್ತಿಲ್ವಲ್ಲ, ಒಂದಲ್ಲ ಒಂದು ಕಡೆ ವ್ಯಾಜ್ಯಗಳು, ಗಲಾಟೆ, ಸಣ್ಣ ಪುಟ್ಟ ವಿಚಾರ ಸಹಿತ ತುಂಬ ದೊಡ್ಡದಾದಂಥ ರೀತಿ ಗಲಾಟೆ ಆಗುತ್ತಲ್ಲ ಅಂತ ಸಾಕಷ್ಟು ಮನ ನೊಂದಿರಬಹುದು. ಆದರೆ ಇವತ್ತಿನ ದಿವಸ ಸಂತಸದ ದಿನ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ದಿನ, ಜೊತೆಗೆ ಅಷ್ಟೇ ಅಭಿವೃದ್ಧಿನ ಕಾಣುವಂಥ ದಿನ. ಕನ್ಯಾ ರಾಶಿಯವ್ರಿಗೆ ಹೇಳಬೇಕಂದ್ರೆ ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದೃಷ್ಟ ಪಡ್ತೀರಿ. ಅದೃಷ್ಟದಿಂದಲೇ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಅಂತಕ್ಕಂಥದ್ದು ಎಲ್ಲರಿಗೂ ಸಹಿತ ಸಿಗುವಂಥದ್ದಲ್ಲ. ಆದರೆ ಇವತ್ತಿನ ದಿವಸದ ಯೋಗ ಮಹತ್ತರವಾಗಿರ್ತಕ್ಕಂಥ ಯೋಗ ಫಲವನ್ನು ನೀವು ಸಿದ್ಧಿಸ್ಕೊಳ್ಬೋದು. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಬೆನ್ನೋವಿಂದ ಒದ್ದಾಡುವಂಥ ದಿನ. ಬೆನ್ನೋವು, ಮೈಕೈ ನೋವು, ಆರೋಗ್ಯದಲ್ಲಿ ಸರಿ ಇಲ್ದಿರತಕ್ಕಂಥದ್ದು, ಹಾಗೆ ಮಾಡ್ತಕ್ಕಂಥ ವ್ಯವಹಾರಗಳು ಯಶಸ್ಸು ಕಾಣದಿರ ಕಣ್ಣ ನೀರು ಹಾಕುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಹಾಗೆ ಇರೋದನ್ನು ಸಮಾಧಾನವಾಗಿ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡೋಣ ಅಂತೇಳಿ ಬೆಳಗಿನಿಂದ ಸಂಜೆ ಸೂರ್ಯಾಸ್ತಮದವರೆಗೂ ಪಟ್ಟಿಡಿದು ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಏನೇ ಆದರೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸ್ವಲ್ಪ ಕಡಿಮೆನೇ. ಹಾಗೆ ಅಂತ ಸಮಯಕ್ಕೆ ಸರಿಯಾಗಿ ಆಹಾರಗಳೂ ಕಷ್ಟನೇ. ಸಂತೃಪ್ತಿಯಾದಂತಹ ಅಡಿಗೆ ಮನೆಯಲ್ಲಿದ್ದರೂ ಆ ಅಡಿಗೆಯನ್ನು ಕಾಲಲ್ಲಿ ಹೊದ್ಕೊಂಡು ಆಚೆ ಹೊರಟೋಗ್ತೀರಿ. ಮಧ್ಯಾಹ್ನ ಊಟದ ಸಮಯಕ್ಕೆ ಹಸಿವಂತಕ್ಕಂಥದ್ದು ಹೊಟ್ಟೆಯಲ್ಲಿ ತಾಂಡವಾಡ್ತಾ ಇದ್ದರೂ ಆ ಸಮಯಕ್ಕೆ ಇಷ್ಟು ಆಹಾರ ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡ್ತೀರಿ. ಬೇರೆ ಯಾವುದೋ ಕೆಲಸದ ಮೇಲೆ ನಿಂತು ಬಿಡ್ತೀರಿ. ಅಲ್ಲೂ ಆರೋಗ್ಯನ ಹಾಳು ಮಾಡ್ಕೊಳ್ತೀರಿ. ಆದಷ್ಟು ತುಲಾರಾಶಿಯವರು ನಿಮ್ಮ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಜವಾಬ್ದಾರಿ ವಹಿಸಿಕೊಂಡ್ರೆ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳಲ್ಲೇನೋ ಯಶಸ್ಸಿದೆ, ಸಾಕಷ್ಟು ಲಾಭ ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲೂ ಒಂದು ಹೆಜ್ಜೆ ಮುಂದೆ ಇದ್ದೀರಿ. ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂಥ, ಸಾಧಿಸ್ಕೊಳ್ತಕ್ಕಂಥ ದಿನ. ಹಾಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಕಡೆ ಚಿಂತನೆ ಮಾಡ್ತೀರಿ. ತುಂಬ ದಿನಗಳ ಹಿಂದೆಲಿಂದಲೂ ಒಂದು ಕೆಲಸವನ್ನು ಪೆಂಡಿಂಗಿಟ್ಟು ಆ ಕೆಲಸಕ್ಕೆ ಇವತ್ತೊಂದಷ್ಟು ಚಾಲನೆ ಕೊಡ್ತಕ್ಕಂಥದ್ದು, ಅಥವಾ ಯಾವ್ಯಾವ ಕೆಲಸ ಏನಾಗ್ತಿದೆ, ಏನು ಹೋಗ್ತಿದೆ ಅದರ ಬಗ್ಗೆ ಒಂದಿಷ್ಟು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಇವತ್ತು ಬಹಳ ಅಚ್ಚುಕಟ್ಟಾಗಿದೆ, ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿನ ನೋಡ್ಬೋದು, ಮತ್ತಷ್ಟು ಯಶಸ್ಸನ್ನು ನೋಡ್ಬೋದು. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಾಕಷ್ಟು ಲಾಭವನ್ನು ಕಾಣುವಂಥ ಒಂದು ವಿಶೇಷವಾದಂಥ ದಿನ. ಇವತ್ತಿನ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಆರಾಧನೆ ಮಾಡ್ತಾ ಗಣಪತಿ ಮೇಲೊಂದು 21 ಗರಿಕೆನೋ 11 ಗರಿಕೆನೋ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಮಾಡ್ತಕ್ಕಂಥ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಅಡ್ಡಿ ಆತಂಕಗಳು ಸಾಕಷ್ಟು. ಜೊತೆಗೆ ಎಲ್ಲ ಬರೀ ನಿಂದನೆ ಮಾತುಗಳು ಕೇಳ್ತಾ ಇರ್ತೀರಿ. ನೀವು ಯಾರನ್ನೇ ಸಮಾಧಾನವಾಗಿ ಮಾತಾಡಿ ಅವ್ರು ಆಡ್ತಕ್ಕಂಥ ಮಾತು ಸಮಂಜಸವಾಗಿರೋಲ್ಲ. ನೀವು ಎಷ್ಟೇ ಸಮಾಧಾನಕರವಾಗಿ ನೆಮ್ಮದಿಯುತವಾಗಿ ಇರಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿ ಏನೋ ಒಂದು ಸಮಸ್ಯೆ ಅಂತ ಮೂಡುತ್ತೆ. ಹೀಗೆ ಸಮಸ್ಯೆಯ ಸೆರಮಾಲೆ ಅಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇರೋದ್ರಿಂದ ನೀವೆಲ್ಲೂ ನೆಮ್ಮದಿ ಕಾಣದಂಥ ಪರಿಸ್ಥಿತಿಯಲ್ಲಿ ಆಗೋಗ್ತಾ ಇದ್ದೀರಿ. ಆದರೆ ಒಂದು ವಿಶೇಷ, ಇವತ್ತಿನ ದಿವಸ ಗಣಪನ ಆರಾಧನೆ ಮಾಡುವಂಥದ್ದು. ಧನುರಾಶಿಯವರು ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರಿಗೆ ರಾಹುಕಾಲದಲ್ಲಿ ಒಂದು ದೀಪ ಹಚ್ಚುವಂಥದ್ದು, ಅಥವಾ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡುವಂಥದ್ದು, ಅಥವಾ ರಾಹುಕಾಲ ಸನ್ನಿವೇಶದಲ್ಲಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಒಂದಿಷ್ಟು ಅನ್ನ ಪದಾರ್ಥಗಳನ್ನು ಅವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಧನುರಾಶಿಯವರ ಮನಸ್ಸು ಸಾಧ್ಯವಾದಷ್ಟು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳ್ಬೋದು. ಏನೇ ಆದರೂ ಧನುರಾಶಿಯಲ್ಲಿರ್ತಕ್ಕಂಥವರು ನಾನು, ನಂದು, ನನ್ನಿಂದ, ನಾನು ಹೇಳಿದ್ರೆ ಮಾತ್ರ, ಅಥವಾ ನಾನು ಮಾಡಿದ್ರೆ ಮಾತ್ರ, ಅಥವಾ ನಾನು ಹೀಗಿದ್ದರೆ ಮಾತ್ರ, ಎಲ್ಲವೂ ಸಹಿತ ನಾನು, ನಂದು ಅಂತಕ್ಕಂಥದ್ದು ತುಂಬಿ ತುಳುಕೋದ್ರಿಂದ ಅಲ್ಲಿ ವ್ಯತ್ಯಾಸಗಳು ಬರ್ತಿದೆ. ಸಾಧ್ಯವಾದಷ್ಟು ತಲೆ ಬಗ್ಗಿಸಿ ನಡೆದರೆ ಎಲ್ಲವೂ ಸಾಮ್ರಾಜ್ಯ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶ್ಯಾಧಿಪತಿ ಶನಿ. ಮಕರ ರಾಶಿಯವರಿಗೆ ಪ್ರತಿದಿನ ಭಾಳಷ್ಟು ಒಳ್ಳೆಯ ಕಾಲ, ಒಳ್ಳೆಯ ಸಿದ್ಧಿ, ಒಳ್ಳೆಯ ಕೆಲಸಗಳು ಎಲ್ಲವನ್ನೂ ಸಹಿತ ಒಳ್ಳೆ ಮಾರ್ಗದಲ್ಲಿ ಸಿದ್ಧಿಪಡಿಸ್ಕೊಂಡಿದ್ದೀರಿ. ಆದರೆ ಇವತ್ತಿನ ದಿನ ಯಾವ ಕೆಲಸ ಮಾಡಬೇಕಾದರೂ ಎಲ್ಲ ಕಡೆ ಅಡ್ಡಿ ಆತಂಕವನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಹಮ್ಮಿಕೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಇರಬಹುದು, ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಂಡು ಯಾವುದರಲ್ಲೂ ತೃಪ್ತಿಕರವಾದಂತಹ ಬದುಕನ್ನು ಕಾಣದಂಥ ರೀತಿಯಲ್ಲಿದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅರ್ಧ ತಲೆನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಅತಿಯಾದಂಥ BP ಆಗುವಂಥದ್ದು, ಅಥವಾ ಹುಚ್ಚುತನವಾಗಿ ಮಾತಾಡ್ತಕ್ಕಂಥದ್ದು, ಎಲ್ಲರೂ ಸಮಾಧಾನವಾಗಿದ್ದು ಸಮಾಧಾನ ಮಾತಾಡಿದ್ರೆ ನೀವು ಅವ್ರ ಮೇಲೆ ತಿರುಗಿ ಬೀಳ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಭವಿಷ್ಯತ್ತು ಅಷ್ಟು ಸಮಂಜಸವಲ್ಲ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ. ಆ ವೃಕ್ಷರಾಜನಿಗೆ 11 ನಮಸ್ಕಾರ ಮಾಡಿದ್ರೆ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗ್ತೀರಿ, ನೆಮ್ಮದಿ ನೋಡ್ತೀರಿ. ಆದಷ್ಟು ಬೇಗ ಇವತ್ತು ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಆದಷ್ಟು ಅಶ್ವತ್ಥ ವೃಕ್ಷನ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಯಶಸ್ಸನ್ನು ಕಾಪಾಡಿಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿನ ಲಾಭನೂ ಇದೆ, ನಷ್ಟನೂ ಇದೆ. ಲಾಭ ಅಂತಕ್ಕಂಥದ್ದು ಒಂದು ಭಾಗ ಕಂಡ್ರೆ, ನಷ್ಟ ಅಂತಕ್ಕಂಥದ್ದು ಅದರ ಪಕ್ಕದಲ್ಲೇ ನಿಂತಿರುತ್ತೆ. ಒಂದು ನಾಣ್ಯದ 2 ಮುಖಗಳು, ಕಷ್ಟ ಸುಖ. ಆದರೆ ಕಷ್ಟ ಸುಖ ಸರಿಸಮಪ್ರಮಾಣವಾಗಿ ನೋಡುವಂತಹ ದಿನ ಕುಂಭರಾಶಿಯವರಿಗೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಬಂದದ್ದೇನೇ ಬರಲಿ ಶ್ರೀನಿವಾಸನ ದಯವೊಂದಿರಲಿ ಅಂತ ಹೇಳಿ ಶ್ರದ್ಧಾಭಕ್ತಿಯಾಗಿ ದೇವಿನ ಆರಾಧನೆ ಮಾಡ್ತಾ ಅಥವಾ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತೀರಿ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದುರ್ಗಾ ಪ್ರಾರ್ಥನೆ ಅಥವಾ ನಿಮ್ಮ ಮನೆದೇವರ ಪ್ರಾರ್ಥನೆ. ಇದರ ಜೊತೆಗೆ ಕಂದು ಬಣ್ಣದ ಹಸುಗೆ, ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ, ಒಂದು ಕಪ್ಪು ಬಣ್ಣದ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ಗೋಪ್ರಾರ್ಥನೆ ಮಾಡುವಾಗ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಇಂತಹ ಕಾಯಕವನ್ನು ನೀವು ಶ್ರದ್ಧೆಯಿಂದ ಮಾಡಿದ್ದೆ ಆದರೆ ಖಂಡಿತ ಸ್ವಲ್ಪ ಯಶಸ್ಸಿರುತ್ತೆ, ಮನಸ್ಸಿಗೆ ಶಾಂತಿ ಇರುತ್ತೆ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಲಾಭ ಇದೆ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಆದರೆ ನೀವಿರಬೇಕಾದಂತಹ ರೀತಿ ದೇವಿ ಆರಾಧನೆ, ತಾಯಿ ಆರಾಧನೆ ಮಾಡಿ, ತಾಯಿಯನ್ನು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಆಗ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ, ಒಳ್ಳೆ ಫಲವನ್ನೂ ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.